ಎಲ್ರಿಗೂ ನಮಸ್ಕಾರ. ಏನು ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಟೋಟಲ್ ಆನ್ಲೈನ್ ಸೆಷನ್ ಕ್ಲಾಸ್ಗಳು ಎಷ್ಟು 8 ಆಗಿದಾವ ಅಂತಂದೇಳಿ ಅನ್ಕೊಳ್ತಾ ಇದ್ದೀನಿ. ಸೊ ಇದು ಕ್ಲಾಸ್ ಏನಾಗಿರ್ತದ 9 ಆನ್ಲೈನ್ ಸೆಷನ್ ಕ್ಲಾಸ್ 9 ಆಗಿರ್ತದ. ಸೊ ಇನ್ನೇನು ಏಪ್ರಿಲ್ ತಿಂಗಳಲ್ಲಿ ಏನಾಗ್ತದ, ಏನು ನಿಮ್ಮ ರಿಕ್ರೂಟ್ಮೆಂಟ್ ಅರ್ಜಿ ಪ್ರಾರಂಭ ಆಗುವ ಎಲ್ಲ ನಿರೀಕ್ಷೆಗಳು ಏನಾಗ್ತಾ ಇದಾವ, ಆಗ್ತಾ ಇದ್ದಾವ ಅಂದ್ರೆ ತೋರ್ತಾ ಇದ್ದಾವ. ಸೊ ಅದು ಆ ಸಮಯ ಬೇಗ ಬರಲಿ ಎಂಬ ಮಾತಿನಂತೆ ಏನ್ ಮಾಡ್ತಾ ಇದ್ದೀನಿ, ಇಂದಿನ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಏನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ನಿಮಗೆ ಮನನದಲ್ಲಿ ಇರಬೇಕು, ನಾನು ಎಷ್ಟು ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತೀನಿ, ಎಲ್ಲಾ ಪ್ರಶ್ನೆಗಳು ಏನು ಮೂಲ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳು ಆಗಿರ್ತಾವ. ಇದೊಂದು ನಿಮಗೆ ಏನಾಗಿರ್ಬೇಕು, ಕ್ಲಿಯರ್ ಅಲ್ಲಿ ಇರಬೇಕು. ಏನು ಡಿಸ್ಕಸ್ ಮಾಡ್ತೀನಿ ಈ ಟಾಪಿಕ್ ಅನ್ನೋದಕ್ಕಿಂತ ಮುಂಚೆ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಹೋಗ್ತೀನಿ, ರೈಸ್ ಮಾಡ್ತಾ ಹೋಗ್ತೀನಿ. ಈಸ್ ಇಟ್ ಕ್ಲಿಯರ್? ಪ್ರಶ್ನೆ 1, ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಆಗಿದೆ, ಒಂದು ಟೈಪ್ ಪ್ರಶ್ನೆ. ಅದೇ ರೀತಿಯಾಗಿ ಸೇಮ್ ಈ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಆಗಿದೆ. ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಬಾರ್ ಔಟ್ಪುಟ್ ಆಗಿದೆ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತಾವ. ಸೊ ಇಂದಿನ ಏನು 2020 ಮತ್ತು ಅದರ ಇಂದಿನ ವರ್ಷಗಳಲ್ಲಿ ಏನ್ ನೇಮಕಾತಿ ಆಗ್ತಾ ಇದ್ವು, ಅಲ್ಲಿ ಈ ಟೈಪ್ ಪ್ರಶ್ನೆಗಳನ್ನ ಆಗ್ತಾ ಇದ್ರು. ಸಿಂಪಲ್, ಈ ಕೆಳಗಿನಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಆಗಿದೆ ಅಂತ ಕೇಳ್ತಾ ಇದ್ರು. ಒಂದು ಇನ್ಪುಟ್ ಡಿವೈಸ್ ಕೊಡ್ತಿದ್ರು, ರಿಮೈನಿಂಗ್ 3 ಏನ್ ಮಾಡ್ತಾ ಇದ್ರು, ಔಟ್ಪುಟ್ ಡಿವೈಸ್ ಗಳನ್ನ ಕೊಡ್ತಾ ಇದ್ರು. ಅದು ಬಿಟ್ರೆ ಈ ಕೆಳಗಿನಗಳಲ್ಲಿ ಯಾವ್ದು ಔಟ್ಪುಟ್ ಡಿವೈಸ್ ಆಗಿದೆ ಅಂತ ಹೇಳಿ ಕೇಳ್ತಾ ಇದ್ರು, ಒಂದು ಔಟ್ಪುಟ್ ಡಿವೈಸ್ ಅನ್ನು ಕೊಡ್ತಾ ಇದ್ರು, ರಿಮೈನಿಂಗ್ 3 ಇನ್ಪುಟ್ ಡಿವೈಸ್ ಗಳನ್ನು ಕೊಟ್ಟಿರ್ತಾ ಇದ್ರು. ಅದರಲ್ಲಿ ಒಂದು ಆನ್ಸರ್ ಅನ್ನ ಹಾಕ್ಬೋದು. ಸ್ವಲ್ಪ ಪ್ರಶ್ನೆ ಪತ್ರಿಕೆ ಏನು ಕಠಿಣ ಆಗ್ತಾ ಹೋಯ್ತು, ಅವಾಗ ಏನ್ ಮಾಡ್ತಾ ಹೋದ್ರು, ಈ ಕೆಳಗಿನವುಗಳಲ್ಲಿ ಯಾವ್ದು ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಆಗಿದೆ ಅಂತ ಹೇಳಿ ಪ್ರಶ್ನೆ ಏನ್ ಮಾಡ್ತಾ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಇದನ್ನು ತೆಗೆದು ಬಿಟ್ಟಿದ್ದಾರೆ. ಈ ಕೆಳಗಿನಗಳಲ್ಲಿ ಯಾವುದು ಇನ್ಪುಟ್ ಬಾರ್ ಔಟ್ಪುಟ್ ಆಗಿದೆ ಅದನ್ನು ಪ್ರಶ್ನೆ ಕೇಳೋದನ್ನ ಬಿಟ್ಬಿಟ್ಟಿದ್ದಾರೆ. ಸರ್ ಮತ್ತೇನ್ ಕೇಳ್ತಾರೆ ಈ ಪ್ರಶ್ನೆ ಅಂತಂದ್ರೆ, ಇಲ್ಲಿ 4ನೇ ಪ್ರಶ್ನೆ ಬರಿತಾ ಇದ್ದೇನೆ, ಅದು ಗೊತ್ತಾಗ್ತದೆ, ಪ್ರಶ್ನೆಗಳು ಅರ್ಥ ಆಗಿಬಿಡ್ತಾವೆ ನಿಮಗೆ. ಯಾವ್ದು ಇನ್ಪುಟ್ ಅಂದ್ರ 3 ಔಟ್ಪುಟ್ ಕೊಟ್ಟಿರ್ತಾರ, 1 ಇನ್ಪುಟ್ ಕೊಟ್ಟಿರ್ತಾನ. ಯಾವ್ದು ಔಟ್ಪುಟ್ ಅಂದ್ರ 1 ಔಟ್ಪುಟ್ ಕೊಟ್ಟಿರ್ತಾನ, 3 ಇನ್ಪುಟ್ ಕೊಟ್ಟಿರ್ತಾನ. ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಬಾರ್ ಔಟ್ಪುಟ್ ಆಗಿದೆ ಅಂತಂದ್ರ, 1 ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಸಂಬಂಧಪಟ್ಟಿದ್ದು ಕೊಟ್ಟಿರ್ತಾನ, 3 ಒಂದೆರಡು ಇನ್ಪುಟ್ ಕೊಟ್ಟಿರ್ತಾನ, 1 ಔಟ್ಪುಟ್ ಅನ್ನ ಕೊಟ್ಟಿರ್ತಾನೆ. ಸೊ ಈ ಟೈಪ್ ಆಫ್ ಕ್ವಶನ್ಸ್ ಏನಾಗಿದಾವ, ಪ್ರಸ್ತುತ ದಿನಮಾನದಲ್ಲಿ ಬರ್ತಕ್ಕಂತ ಪ್ರೊಬಬಿಲಿಟಿ ಏನಾಗ್ತಾ ಇದೆ, ಕಡಿಮೆ. ಸರ್ ಮತ್ತೇನ್ ಕೇಳ್ತಾನ್ರಿ, ಇಲ್ಲೊಂದು ಪ್ರಶ್ನೆ ಬರಿತಾ ಇದ್ದೀನಿ ನಾನು, 4ನೇ ಪ್ರಶ್ನೆ ಬರಿತಾ ಇದ್ದೀನಿ. ಇಲ್ಲಿ 4ನೇ ಪ್ರಶ್ನೆ ಏನು, ಮಾನಿಟರ್ ನ ದಕ್ಷತೆ, ಇದು ವೇಗ ಅಲ್ರಿ, ಮಾನಿಟರಿನ ದಕ್ಷತೆಯನ್ನು ಈ ಕೆಳಗಿನ ಯಾವುದರಿಂದ ಅಳೆಯುತ್ತಾರೆ? ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾವುದರಿಂದ ಅಳೆಯುತ್ತಾರೆ? ಇದೇ ಟೈಪ್ ಪ್ರಶ್ನೆ ಅಲ್ಲಿ ಗಣಕಯಂತ್ರಗಳ ಟೈಪ್ಸ್ ಆಫ್ ಕಂಪ್ಯೂಟರ್ ಹೇಳ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ.
MIPS ನ ಏನು ಮೇನ್ ಫ್ರೇಮ್ ಗಣಕಯಂತ್ರಗಳ ವೇಗವನ್ನ, ಅಲ್ಲಿ ವೇಗ, ಇಲ್ಲಿ ದಕ್ಷತೆ, ರೆಸಿಲೆನ್ಸಿ ಬೇರೆ, ಸ್ಪೀಡ್ ಬೇರೆ. ಇಸ್ ಇಟ್ ರೈಟ್? ಇಲ್ಲಿ ದಕ್ಷತೆ, ಅಲ್ಲಿ ವೇಗ. ಮೇನ್ ಫ್ರೇಮ್ ಗಣಕಯಂತ್ರಗಳ ವೇಗವನ್ನ MIPS ಅಲ್ಲಿ ಅಳಿತ ಮಾಡ್ತಾರ, ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ಸೂಪರ್ ಗಣಕಯಂತ್ರಗಳ ವೇಗವನ್ನ ಫ್ಲಾಪ್ಸ್ ನಲ್ಲಿ ಅಳಿತೆ ಮಾಡ್ತಾರ, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. ಆದರೆ ಮಾನಿಟರಿನ ದಕ್ಷತೆಯನ್ನ ಈ ಕೆಳಗಿನ ಯಾವುದರಿಂದ ಅಳಿತಾರ ಅಂತ ಕೇಳ್ತಾ ಇದ್ದಾನ. 4 ಆಯ್ಕೆಗಳನ್ನ ಕೊಡ್ತಾ ಇದ್ದಾನ. 1ನೇ ಆಯ್ಕೆ MIPS, 2ನೇ ಆಯ್ಕೆ DPI, 3ನೇ ಆಯ್ಕೆ FLOPS, 4ನೇ ಆಯ್ಕೆ ಫಿಕ್ಸೆಲ್. 4ನೇ ಆಯ್ಕೆ ಫಿಕ್ಸೆಲ್. ಏನ್ರಿ ಆನ್ಸರ್? ಮಾನಿಟರಿನ ದಕ್ಷತೆಯನ್ನ ಈ ಕೆಳಗಿನ ಯಾವುದರಿಂದ ಅಳಿತಾರ? ಇದು ಎಲ್ಲಿ ಬರ್ತದ ಅದು ಗೊತ್ತಿರಬೇಕು ಫಸ್ಟ್. ಮಾನಿಟರ್ ಇಟ್ ಇಸ್ ಎನ್ ಔಟ್ಪುಟ್ ಆರ್ ಇನ್ಪುಟ್? ಏನ್ರಿ ಇದು? ಮಾನಿಟರ್ ಎಂಬುದು ಔಟ್ಪುಟ್ ಇನ್ ಇನ್ಪುಟ್? ಆನ್ಸರ್ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಮಾನಿಟರ್ ಇಟ್ ಇಸ್ ಎ ಔಟ್ಪುಟ್ ಡಿವೈಸ್. ಇಸ್ ಇಟ್ ರೈಟ್? ಇಟ್ ಇಸ್ ಎ ಔಟ್ಪುಟ್ ಡಿವೈಸ್. ಯಾವುದ್ರಲ್ಲಿ ಅಳಿತಾರ ಹಾಗಾದ್ರೆ ಮಾನಿಟರಿನ ದಕ್ಷತೆಯನ್ನ ಈ ಕೆಳಗಿನ ಯಾವುದರಿಂದ ಅಳಿತಾರ? ಅದು ಆನ್ಸರ್ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ 5ನೇ ಪ್ರಶ್ನೆ. OMR ನ ವಿಸ್ತೃತ ರೂಪ ಏನು? 6ನೇ ಪ್ರಶ್ನೆ. 7ನೇ ಪ್ರಶ್ನೆ. MICR ನ ವಿಸ್ತೃತ ರೂಪ ಏನು? 7ನೇ ಪ್ರಶ್ನೆ ಏನು? OCR ನ ವಿಸ್ತೃತ ರೂಪ ಏನು? OMR ನ ವಿಸ್ತೃತ ರೂಪ ಏನು? MICR ನ ವಿಸ್ತೃತ ರೂಪ ಏನು? OCR ನ ವಿಸ್ತೃತ ರೂಪ ಏನು? ಅದಾದ ನಂತರದಲ್ಲಿ ಮತ್ತೆ ಪ್ರಶ್ನೆ ಏನಾಗ್ತಾವ? ಕಂಟಿನ್ಯೂ ಆಗ್ತಾ ಹೋಗ್ತಾವ. ಏನು? ಪಿಕ್ಸೆಲ್ಗಳು ಜಾಸ್ತಿ ಇದ್ದಂತೆ ಪಿಕ್ಸೆಲ್ಗಳು ಜಾಸ್ತಿ ಇದ್ದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಭವಿಸುತ್ತದೆ? ಪಿಕ್ಸೆಲ್ಗಳು ಜಾಸ್ತಿ ಇದ್ದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಭವಿಸುತ್ತದೆ? ಇದಕ್ಕೆ ಆಯ್ಕೆಗಳನ್ನು ಕೊಡ್ತೀನಿ. ಮಾನಿಟರಿನ ದಕ್ಷತೆ ಹೆಚ್ಚು. ಮಾನಿಟರಿನ ದಕ್ಷತೆ ಹೆಚ್ಚು. ಆಯ್ಕೆ ಬಿ ಮಾನಿಟರಿನ ದಕ್ಷತೆ ಕಡಿಮೆ. ಆಯ್ಕೆ ಬಿ ಮಾನಿಟರಿನ ದಕ್ಷತೆ ಕಡಿಮೆ. ಆಯ್ಕೆ ಸಿ ಎ ಮತ್ತು ಬಿ ಎರಡೂ ಸರಿ. ಆಯ್ಕೆ ಡಿ ಎ ಮತ್ತು ಬಿ ಎರಡು ತಪ್ಪು. ಇಲ್ಲಿ ಎ ಮತ್ತು ಬಿ ಎರಡು ಸರಿ ಅಂದ್ರೆ ಇದು ಮಾನಿಟರ್ನ ದಕ್ಷತೆಯನ್ನು ಹೆಚ್ಚಿರ್ತದ, ಮಾನಿಟರ್ನ ದಕ್ಷತೆಯನ್ನು ಕಡಿಮೆ ಇರ್ತದ ಅಂತ ಅರ್ಥ ಮಾಡ್ಕೊಳ್ಬೇಕ. ಎ ಮತ್ತು ಬಿ ಎರಡು ತಪ್ಪಂದ್ರ ಇದನ್ನು ತಪ್ಪಾಗೈತಿ, ಇದನ್ನು ತಪ್ಪಾಗೈತಿ ಅಂತ. ಕ್ಲಿಯರ? ಟೋಟಲ್ ಇನ್ಪುಟ್ ಬಾರ್ ಔಟ್ಪುಟ್, ಇನ್ಪುಟ್ ಬಾರ್ ಔಟ್ಪುಟ್ ಮೇಲೆ ಟೋಟಲ್ ಒಂದು 30 ಪ್ರಶ್ನೆಯನ್ನ ರೈಸ್ ಮಾಡಬಹುದ. ಸೊ ಈ ಟೈಪ್ ಪ್ರಶ್ನೆಗಳನ್ನ ಕೇಳೋದು ಬಿಟ್ಟಿದ್ದಾನ, ಈ ಟೈಪ್ ಪ್ರಶ್ನೆಗಳಲ್ಲಿ ಹೋಗಿ ನಿಲ್ತಾ ಇದ್ದಾನ. ಸೊ ಕೇಳಿದ್ರೆ ಇದನ್ನ ಕೇಳ್ತಕ್ಕಂತ ಪ್ರೊಬಬಿಲಿಟಿ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಆಗಿದೆ? ಕೇಳ್ತಾನೆ ಪ್ರಶ್ನೆಯನ್ನ. ಅದಾದ ನಂತರದಲ್ಲಿ ಮಾನಿಟರಿನ ದಕ್ಷತೆಯನ್ನ ಈ ಕೆಳಗಿನ ಯಾವುದರಿಂದ ಅಳಿತಾರ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾನ. MIPS ಅಲ್ಲ, ಯಾಕಂದ್ರೆ MIPS ಏನು ಮೇನ್ ಫ್ರೇಮ್ ಗಣಕಯಂತ್ರಗಳ ವೇಗವನ್ನ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ನಲ್ಲಿ ಅಳಿತಾರ. ಸೂಪರ್ ಗಣಕಯಂತ್ರಗಳ ವೇಗವನ್ನ ಫ್ಲಾಪ್ಸ್ ನಲ್ಲಿ ಅಳಿತಾರ, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಸೆಕೆಂಡ್ ನಲ್ಲಿ ಅಳಿತಾರ. ಅದೇ ರೀತಿಯಾಗಿ ಇಲ್ಲಿ ಫಿಕ್ಸೆಲ್ ಇದು ಅಲ್ಲ. ಸೊ ಆನ್ಸರ್ ಬಂದ್ಬಿಟ್ಟು DPI ಮಾನಿಟರಿನ ದಕ್ಷತೆಯನ್ನ ಡಾಟ್ಸ್ ಪರ್ ಇಂಚಿನಲ್ಲಿ ಏನ್ ಮಾಡ್ತಾರ? ಅಳಿತಾರ. 4 ಟೈಮ್ ಏನಾಗಿದೆ ಪ್ರಶ್ನೆ ಬಂದಿದೆ. ಇದರ ಬಗ್ಗೆ ಏನಾಗಿರ್ಬೇಕು? ಜಾಗೃತರಾಗಿರ್ಬೇಕ. ಕ್ಲಿಯರ? ಮಾನಿಟರಿನ ದಕ್ಷತೆಯನ್ನ ಡಾಟ್ಸ್ ಪರ್ ಇಂಚಿನಲ್ಲಿ ಅಳಿತಾರ. ಅದೇ ರೀತಿಯಾಗಿ OMR ಫುಲ್ ಫಾರ್ಮ್ ಏನು? MICR ಫುಲ್ ಫಾರ್ಮ್ ಏನು? OCR ಫುಲ್ ಫಾರ್ಮ್ ಏನು? OMR ನ ಎಲ್ಲಿ ಬಳಸ್ತಾರ? MICR ನ ಎಲ್ಲಿ ಬಳಸ್ತಾರ? OCR ನ ಎಲ್ಲಿ ಬಳಸ್ತಾರ? OMR, MICR, OCR these are all examples of input devices. ಇವೇನಾಗಿರ್ತಾವ? ಆಗಮನಾಂಗ ಸಾಧನ ಆಗಿರ್ತಾವ.
ಯಾವ್ದ್ರಲ್ಲಿ ಬರ್ತಾವ್ರಿ ಸರ್ ಇವು ಅಂತಂದ್ರ ಸ್ಕ್ಯಾನರ್ ನಲ್ಲಿ ಬರ್ತಾವ. ಸ್ಕ್ಯಾನರ್ ನಲ್ಲಿ 3 ಪ್ರಕಾರಗಳು, ಒಂದು OMR, ಇನ್ನೊಂದು MICR, ಇನ್ನೊಂದು OCR. ಸ್ಕ್ಯಾನರ್ ಇಟ್ ಈಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್. ಅದರಲ್ಲಿ OMR, MICR, OCR ಅಂತ ಹೇಳಿ 3 ಪ್ರಕಾರದ ಸ್ಕ್ಯಾನರ್ಗಳು ಇದಾವ. ಇದಾದ ನಂತರದಲ್ಲಿ ಇವುಗಳ ಬಳಕೆ ಎಲ್ಲಿ ಅಂತ ಈಗೀಗ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರ. ಇವುಗಳ ಬಳಕೆ ಎಲ್ಲಿ ಅಂತ ಈಗೀಗ ಏನಾಗ್ತಾ ಇದೆ, ಪ್ರಶ್ನೆಗಳನ್ನ ಕೇಳ್ತಾ ಇದೆ. OMR ಫುಲ್ ಫಾರ್ಮ್ ಆಪ್ಟಿಕಲ್ ಮಾರ್ಕ್ ಅಪ್. ಕ್ಲಿಯರ್ ಅಲ್ಲಿ ಇರಬೇಕು. ಆಪ್ಟಿಕಲ್ ಮಾರ್ಕ್ ರೀಡರ್. ಅಪ್ ಬರ್ಬಾರ್ದು. ಆಪ್ಟಿಕಲ್ ಮಾರ್ಕ್ ರೀಡರ್, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಥವಾ ರೆಕಗ್ನೈಸೇಷನ್. ಕ್ಲಿಯರ್. MICR ಫುಲ್ ಫಾರ್ಮ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಥವಾ ರೆಕಗ್ನೈಸೇಷನ್ ಅಂತ ಹೇಳಿ ಆಗ್ತದ. ಇಲ್ಲಿ OCR ಆಪ್ಟಿಕ್ ಕ್ಯಾರೆಕ್ಟರ್ ರೀಡರ್ ಅಥವಾ ರೆಕಗ್ನೈಸೇಷನ್ ಅಂತ ಹೇಳ್ತಾರ. ಆಪ್ಟಿಕಲ್ ಅಲ್ಲ, ಆಪ್ಟಿಕ್ ಕ್ಯಾರೆಕ್ಟರ್ ರೀಡರ್ ಅಥವಾ ರೆಕಗ್ನೈಸೇಷನ್ ಅಂತ ಹೇಳಿ ಬರ್ತದ. ಮುಂದೆ ಅದೇನು ಇನ್ಪುಟ್ ಡಿವೈಸ್ಗಳು ಯಾವುವು, ಔಟ್ಪುಟ್ ಡಿವೈಸ್ಗಳು ಯಾವುವು, ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ಗಳು ಯಾವ ಅಂತ ಹೇಳಿ ಇಲ್ಲಿ ಈಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ ಇಷ್ಟೆಲ್ಲ ವಿಷಯಗಳು ಬರ್ತಾವ. ಸರ್ ಇಲ್ಲೊಂದ್ರಿ ಈ ಪಿಕ್ಸೆಲ್ಗಳು ಜಾಸ್ತಿ ಇದ್ದಂತೆ ಮಾನಿಟರಿನ ದಕ್ಷತೆ ಹೆಚ್ಚಾಗ್ತದನ ಕಡಿಮೆ ಆಗ್ತದನ, ಇವೆರಡು ಹೆಚ್ಚು ಮತ್ತು ಕಡಿಮೆ ಆಗ್ತಾ ಇದೆನಾ, ಏನು ಸರ್ ಇವೆರಡು ತಪ್ಪರಿ ಅಂತ ಹೇಳಿ ನಿಮ್ಮಲ್ಲಿ ಆನ್ಸರ್ ಅನ್ನ ಕೇಳಿದಂತ ಸಂದರ್ಭದಲ್ಲಿ ಇದು ಆನ್ಸರ್ ಬಂದ್ಬಿಟ್ಟು ಏನಾಗ್ತದ, ಪಿಕ್ಸೆಲ್ಗಳು ಜಾಸ್ತಿ ಇದ್ದಂತೆ ಮಾನಿಟರಿನ ದಕ್ಷತೆ ಹೆಚ್ಚಾಗುತ್ತದೆ. ಪಿಕ್ಸೆಲ್ಗಳು ಜಾಸ್ತಿ ಇದ್ದಂತೆ ಮಾನಿಟರಿನ ದಕ್ಷತೆ ಏನಾಗ್ತದ, ಹೆಚ್ಚಾಗ್ತದ. ಇದರ ಮೇಲೆ ತುಂಬಾ ಸಾರಿ ಪ್ರಶ್ನೆಯನ್ನ ಕೇಳಿದಾನ. ಕ್ಲಿಯರ್ ಆಗ್ಬೋದಾ? ಇದ್ರ ಮೇಲೆ ಏನ್ ಮಾಡಿದಾನ, ತುಂಬಾ ಸಾರಿ ಪ್ರಶ್ನೆಯನ್ನ ಕೇಳಿದಾನ. ಸೊ ಈಗ ನಿಮ್ಗೆ ಅರ್ಥ ಆಗಿದೆ ಏನ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತಾ ಇದ್ದಾರೆ ಸರ್ ಅಂತಂದೇಳಿ. ಸೊ ಇವನ್ನೆಲ್ಲವೂ ಏನಾಗ್ತಾವ, ಇಂಪಾರ್ಟೆಂಟ್ ಆಗ್ತಾವ. ನಾನು ಇಂಟ್ರಡಕ್ಷನ್ ಫಸ್ಟ್ ಏನು ಆನ್ಲೈನ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದಾಗ ಹೇಳಿದೀನಿ, ವಿಷಯ ಯಾವ ಸ್ಥಳದಿಂದ ಬರ್ತಾ ಇದೆ ಅನ್ನೋದಕ್ಕಿಂತ ಯಾವ ವ್ಯಕ್ತಿಯಿಂದ ಬರ್ತಾ ಇದೆ ಎಂಬುದು ಏನಾಗ್ತದ, ಮುಖ್ಯ ಆಗ್ತದ. ಅದು ನಾನಾಗಿರ್ಬೋದು, ಅದು ಇನ್ನೊಬ್ಬರಾಗಿರ್ಬೋದು. ಈಸ್ ಇಟ್ ರೈಟ್? ಒಂದು ವಿಷಯ ಯಾವ ಸ್ಥಳದಿಂದ ಯಾವ ಸಾಧನದಿಂದ ಬರ್ತಾ ಇದೆ ಅನ್ನೋದಕ್ಕಿಂತ ಯಾವ ವ್ಯಕ್ತಿಯಿಂದ ಯಾವ ರೀತಿ ಬರ್ತಾ ಇದೆ ಅಂತಹ ಒಂದು ಮಾತು ಏನಾಗ್ತದ, ಮುಖ್ಯವಾಗ್ತದ ಎಂಬ ನುಡಿ ನಮನದೊಂದಿಗೆ ಇಂದಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಈ ಕೆಳಗಿನಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಆಗಿದೆ? ಸಿಂಪಲ್, ಒಂದು ಇನ್ಪುಟ್ ಕೊಟ್ಟಿರ್ತಾನೆ, 3 ಔಟ್ಪುಟ್ ಕೊಟ್ಟಿರ್ತಾನೆ. ಈ ಕೆಳಗಿನಗಳಲ್ಲಿ ಯಾವುದು ಔಟ್ಪುಟ್ ಆಗಿದೆ? ಸಿಂಪಲ್, ಒಂದು ಔಟ್ಪುಟ್ ಕೊಟ್ಟಿರ್ತಾನೆ, 3 ಇನ್ಪುಟ್ ಕೊಟ್ಟಿರ್ತಾನೆ. ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಬಾರ್ ಔಟ್ಪುಟ್ ಆಗೈತೆ ಅಂತಂದ್ರೆ ಒಂದು ಡಿವೈಸ್ ಗಳನ್ನ ಮಾತ್ರ ಒಂದು ಇನ್ಪುಟ್ ಬಾರ್ ಔಟ್ಪುಟ್ ಕೊಟ್ಟಿರ್ತಾನ. ರಿಮೈನಿಂಗ್ 3 ಇನ್ಪುಟ್ ಆದ್ರೂ ಕೊಟ್ಟಿರ್ಬೋದು, 3 ಔಟ್ಪುಟ್ ಆದ್ರೂ ಕೊಟ್ಟಿರ್ಬೋದು. ಪಿಕ್ಸೆಲ್ಗಳು ಜಾಸ್ತಿ ಇದ್ದಂತೆ ಮಾನಿಟರಿನ ದಕ್ಷತೆ ಏನಾಗ್ತದ, ಹೆಚ್ಚಾಗ್ತದ. ಸರಿಯಾದ ಉತ್ತರ. ಅದೇ ರೀತಿಯಾಗಿ ಮಾನಿಟರಿನ ದಕ್ಷತೆಯನ್ನ ಈ ಕೆಳಗಿನ ಯಾವುದರಿಂದ ಅಳಿತಾರಂತ ಪ್ರಶ್ನೆ ಮಾಡ್ತಾನ. ಡಾಟ್ಸ್ ಪರ್ ಇಂಚ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟರ್ ಪರೀಕ್ಷೆಯಲ್ಲಿ ಏನ್ ಮಾಡಿದ್ರು, ಇದರ ಫುಲ್ ಫಾರ್ಮ್ ಅನ್ನ ಕೇಳಿದ್ರು. ಡಾಟ್ಸ್ ಪರ್ ಇಂಚು. ಅದ್ರ ಹಿಂದನೆ ವಿವಿಧ ಇಲಾಖೆಗಳಲ್ಲಿ ನಡೆದಿರ್ತಕ್ಕಂಥ ಏನು ಪರೀಕ್ಷೆಗಳಲ್ಲಿ ಇದನ್ನ ಫುಲ್ ಫಾರ್ಮ್ ಕೇಳಿದ್ರೆ ಅಲ್ಲಿ ಡಾಟ್ ಪರ್ ಇಂಚ್ ಅಂತ ಕೊಟ್ಬಿಟ್ಟಿರ್ತಾನೆ. ಒಂದೇ ಆಯ್ಕೆ. ಫಸ್ಟ್ನೇ ಆಯ್ಕೆ ಏನಂತ ಕೊಟ್ಟಿರ್ತಾನೆ ಅಂದ್ರ ಡಾಟ್ ಪರ್ ಇಂಚ್ ಅಂತ ಕೊಟ್ಟಿರ್ತಾನೆ. ಅಲ್ಲಿ DOT ಆದ್ಮೇಲೆ ಎಸ್ ಬರ್ಬೇಕು, ಅಪೋಸ್ಟ್ರಫ್ ಎಸ್ ಬರ್ಬೇಕು. ಡಾಟ್ಸ್ ಪರ್ ಇಂಚ್ ಅಂತ ಹೇಳಿ ಕೊಟ್ಟಿರ್ತಾನ. ಸೊ ಅದು ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಆಪ್ಟಿಕಲ್ ಮಾರ್ಕ್ ರೀಡರ್, ಇಲ್ಲಿ ಮಾರ್ಕ್ ಅಷ್ಟ, ಮಾರ್ಕಪ್ ಅಂದ್ರೆ ಅಲ್ಲಿ ಮತ್ತೆ ಮುಂದೆ ಬರ್ತೈತಿ HTML ಅಂತ ಹೇಳಿ ಬರ್ತಾವ. ಹೈಪರ್ ಟೆಕ್ಸ್ಟ್ ಮಾರ್ಕ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳಿ ಅವು ಉನ್ನತ ಮಟ್ಟದ ಭಾಷೆಗಳಾಗಿರ್ತಾವ. ಮುಂದೆ ಕಾನ್ಸೆಪ್ಟ್ ಬರ್ತದ, ಅಲ್ಲಿ ಅದ್ರ ಬಗ್ಗೆ ವಿಷಯವನ್ನು ಹೇಳ್ಕೊಡ್ತೀನಿ. ಹಾಗಾಗಿ ಆಪ್ಟಿಕಲ್ ಮಾರ್ಕ್ ರೀಡರ್, ನಾನು ಪದೇ ಪದೇ ಹೇಳ್ದಾಗೆ ಏನು ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಅಂತ ಹೇಳ್ತಾ ಇದೀನಿ. ಗೊತ್ತಿರ್ತದ ಇದು ಆಪ್ಟಿಕಲ್ ಆಪ್ಟಿಕ್ಸ್ ಗೊತ್ತಿರಂಗಿಲ್ಲ. ಕ್ಲಿಯರ್? ಆಪ್ಟಿಕ್ಸ್ ಮಾರ್ಕ್ ರೀಡರ್ ಅಂತ ಹೇಳಿ ಬರ್ತದ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಥವಾ ರೆಕಗ್ನೈಸೇಷನ್ ಅಂತ ಬರ್ತದ. ಇಲ್ಲಿ ಸಹ ಅಷ್ಟೇ ರೀಡರ್ ಅಥವಾ ರೆಕಗ್ನೈಸೇಷನ್. ಇಲ್ಲಿ ಸಹ ಅಷ್ಟೇ ರೀಡರ್ ಅಥವಾ ರೆಕಗ್ನೈಸೇಷನ್. ಇಲ್ಲಿ ಆಪ್ಟಿಕಲ್ ಮಾರ್ಕ್ ರೀಡರ್, ಇಲ್ಲಿ ಆಪ್ಟಿಕ್ಸ್ ಕ್ಯಾರೆಕ್ಟರ್ ರೀಡರ್ ಅಂತ ಹೇಳಿ ವಿಷಯ ಏನಾಗಿರ್ತದ, ಸುಲಭವಾಗಿರ್ತದ.
ಇನ್ನೊಮ್ಮೆ ಅದ್ರ ಡಿವೈಸ್ ಗಳನ್ನ ಡಿಸ್ಕಸ್ ಮಾಡತ್ನಾಗ ಅದ್ರದ್ದು ಏನಂತ ಹೇಳಿ ಹೇಳ್ಕೊಡ್ತೀನಿ. ಸೊ ಇಷ್ಟು ಕಾನ್ಸೆಪ್ಟ್ ಏನಾಗಿರ್ತದ ಇವತ್ತಿನ ತರಗತಿ ಮೇಲೆ ಡಿಸ್ಕಸ್ ಮಾಡ್ತಕ್ಕಂತ ವಿಷಯ ಆಗಿರ್ತದ. ಸರಿ, ಹಾಗಾದ್ರೆ ಇನ್ಪುಟ್ ಡಿವೈಸ್ ಗಳಂತಂದೇಳಿ ನಾವು ಯಾವ್ಯಾವಗಳನ್ನ ಕರಿತೀವಿ, ಔಟ್ಪುಟ್ ಡಿವೈಸ್ ಗಳಂತಂದೇಳಿ ಯಾವ್ಯಾವಗಳನ್ನ ಕರಿತೀವಿ, ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಗಳಾಗಿ ಯಾವ್ಯಾವ ಸಾಧನಗಳನ್ನ ಕರಿತೀವಿ ಅಂತಂದೇಳಿ ಏನ್ ಮಾಡೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ಲಿಯರ್ ಆಗ್ಬೋದಲ್ಲ? ಟೋಟಲ್ ನಾವು 3 ಏನ್ ಮಾಡ್ತೀವಿ ಪ್ರಕಾರಗಳನ್ನಾಗಿ ಮಾಡ್ತಾ ಇದೀವಿ. ಇನ್ಪುಟ್ ಡಿವೈಸ್ ಗಳು ಯಾವುವು, ಔಟ್ಪುಟ್ ಡಿವೈಸ್ ಗಳು ಯಾವುವು. ಇಲ್ಲಿ ಫಸ್ಟ್ ಅನ್ನು ನಾನು ಬರಿತಾ ಇದ್ದೀನಿ. ಒಂದನೆಯದ್ದು ಇನ್ಪುಟ್ ಡಿವೈಸಸ್, ಐಡಿ ಅಂದ್ರ ಇನ್ಪುಟ್ ಡಿವೈಸಸ್. ಅದಾದ ನಂತರದಲ್ಲಿ ಮಧ್ಯದಲ್ಲಿ ಏನ್ ಮಾಡೋಣ, ಔಟ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್. ಕೊನೆಯದಾಗಿ ಏನ್ ಮಾಡೋಣ, ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್ ಅಂತ ಹೇಳಿ ಆಗ್ತಾ ಇದ್ದೀನಿ. ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್ ಅಂತ ಹೇಳಿ. ಸಪೋಸ್ ನಿಮ್ಮ ಅದೃಷ್ಟ ಚೆನ್ನಾಗಿತ್ತಂದ್ರೆ ಸಿಂಪಲ್ ಆಗಿ ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಆಗಿದೆ, ಯಾವುದು ಇನ್ಪುಟ್ ಅಲ್ಲ, ಯಾವುದು ಔಟ್ಪುಟ್ ಆಗಿದೆ, ಯಾವುದು ಔಟ್ಪುಟ್ ಅಲ್ಲ, ಯಾವುದು ಇನ್ಪುಟ್ ಬಾರ್ ಔಟ್ಪುಟ್ ಆಗಿದೆ, ಯಾವುದು ಇನ್ಪುಟ್ ಬಾರ್ ಔಟ್ಪುಟ್ ಆಗಿಲ್ಲ ಅಂತಂದೇಳಿ 6 ಟೈಪ್ ಪ್ರಶ್ನೆಗಳನ್ನ ಏನ್ ಮಾಡ್ತಾನ, ಕೇಳ್ತಾ ಹೋಗ್ತಾ ಇದ್ದಾನ. ಸೊ ಹಾಗಾದ್ರೆ ಇಲ್ಲಿ ಏನು ನೋಡ್ತಾ ಹೋಗೋಣ. ಇನ್ಪುಟ್ ಡಿವೈಸ್ ಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಭಾಗಗಳಂತ ನೋಡ್ತಾನ. ಮೊದಲನೇದಾಗಿ ಕೀಬೋರ್ಡ್, ಕನ್ನಡದಲ್ಲಿ ಮತ್ತೆ ಕೀಲಿಮಣಿ ಅದೆಲ್ಲ ಬರ್ತದ, ಅದೇನು ಅವಶ್ಯಕತೆ ಇಲ್ಲ. ನೀವು ಇಂಗ್ಲಿಷ್ ನಲ್ಲಿ ಎಸ್ಪೆಷಲಿ ಕಂಪ್ಯೂಟರ್ ಓದ್ಬೇಕಾದ ಸಂದರ್ಭದಲ್ಲಿ ಮಸ್ಟ್ ಅಂಡ್ ಶುಡ್ ಸ್ವಲ್ಪ ಆಂಗ್ಲ ಭಾಷೆಗೆ ಏನ್ ಕೊಡ್ಬೇಕು, ಮಾನ್ಯತೆ ಕೊಡ್ಬೇಕಾಗ್ತದ. ಕೀಬೋರ್ಡ್. ಅದಾದ ನಂತರದಲ್ಲಿ ಎರಡನೇ ಡಿವೈಸ್ ಏನಾಗಿರ್ತದ, ಮೌಸ್ ಆಗಿರ್ತದ. ಮೂರನೇ ಡಿವೈಸ್ ಕ್ಯಾಮರಾ. ಏನಾಗಿರ್ತದ, ಕ್ಯಾಮರಾ. ನಾಲ್ಕನೆಯದ್ದು ಸ್ಕ್ಯಾನರ್. ಸೊ ಐದನೆಯದ್ದು ಜಾಯ್ಸ್ಟಿಕ್. ಅದಾದ ನಂತರದಲ್ಲಿ ಕೀಬೋರ್ಡ್, ಮೌಸ್, ಕ್ಯಾಮರಾ, ಜಾಯ್ಸ್ಟಿಕ್. ಮತ್ತೇನ್ ಬರ್ತಾವ್ರಿ ಇನ್ಪುಟ್ ಡಿವೈಸ್ ಗಳಲ್ಲಿ? ಕೀಬೋರ್ಡ್, ಮೌಸ್, ಕ್ಯಾಮರಾ, ಸ್ಕ್ಯಾನರ್, ಜಾಯ್ಸ್ಟಿಕ್. ಏನು ಇದ್ರ ಕ್ಯಾಮ್ರಾದಲ್ಲೇ ಬಂದ್ಬಿಡ್ತದೆ. ವೆಬ್ ಕ್ಯಾಮರಾ ಅದೊಂದು ಬೇಕಾದ್ರೆ ಸಪ್ರೇಟ್ ಬರೋಣ. ವೆಬ್ ಕ್ಯಾಮರಾ. ಇಷ್ಟು ಬರ್ತಾವ. ಮತ್ತೆ ಇಲ್ಲಿ ಇದ್ಯಾವುದು ಸ್ಕ್ಯಾನರ್ ನಲ್ಲಿ ಮತ್ತೆ ಏನು ಪ್ರಕಾರಗಳಾಗ್ತಾ ಇದಾವ, ಆವಾಗಲೇ ಹೇಳಿದಂಗೆ OMR. ಅದಾದ ನಂತರದಲ್ಲಿ OCR. ಅದಾದ ನಂತರದಲ್ಲಿ MICR ಅಂತಂದೇಳಿ ಡಿಫ್ರೆಂಟ್ ಟೈಪ್ ಆಫ್ ಸ್ಕ್ಯಾನರ್ಸ್ ಏನ್ ಬರ್ತಾವ ಇದರಲ್ಲಿ ಬರ್ತಾ ಇದಾವ. ಸೊ ಹಾಗಾಗಿ ಇಲ್ಲಿ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಗಳನ್ನ ಬರೆದು ಬಿಡೋಣ. ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ಗಳು, ಇಲ್ಲಿ ಓನ್ಲಿ ಔಟ್ಪುಟ್ ಡಿವೈಸ್ ಗಳಂತ ಬರೆಯೋಣ. ಸೊ ಇಲ್ಲಿ ಔಟ್ಪುಟ್ ಡಿವೈಸ್ಗಳು. ಸೊ ಇದು ಔಟ್ಪುಟ್ ಡಿವೈಸ್ಗಳು, ಇಲ್ಲಿ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ಗಳು. ಸರ್ ಹಾಗಾದ್ರೆ ಇವು ಇನ್ಪುಟ್ ಡಿವೈಸ್ಗಳಾದ್ರೆ ಔಟ್ಪುಟ್ ಡಿವೈಸ್ಗಳು ಯಾವ್ರಿ ಅಂತಂದೇಳಿ ಏನ್ ಬರ್ತದ, ಪ್ರಶ್ನೆ ಬರ್ತದ. ಔಟ್ಪುಟ್ ಡಿವೈಸ್ಗಳಲ್ಲಿ ಮೊದಲನೇದಾಗಿ ಮಾನಿಟರ್. ಒಂದನೆಯದು ಮಾನಿಟರ್. ಎರಡನೆಯದ್ದು ಪ್ರೊಜೆಕ್ಟರ್. ಎರಡನೇದು ಏನಾಗ್ತದ, ಪ್ರೊಜೆಕ್ಟರ್. ಮಾನಿಟರ್, ಪ್ರೊಜೆಕ್ಟರ್. ಅದಾದ ನಂತರದಲ್ಲಿ ಮೂರನೇದ್ದು ಮಾನಿಟರ್, ಪ್ರೊಜೆಕ್ಟರ್. ಮತ್ತೇನ್ ಬರ್ತಾರೆ ಔಟ್ಪುಟ್ ಡಿವೈಸ್ಗಳಲ್ಲಿ? ಸ್ಪೀಕರ್. ಏನು ಧ್ವನಿ ಮುದ್ರಕ ಅಂತ ಹೇಳಿ ಕರಿತೀವಿ, ಸ್ಪೀಕರ್. ಇಲ್ಲಿ ನೋಡ್ರಿ ಮೈಕ್ರೋಫೋನ್. ಇಟ್ ಈಸ್ ಏನ ಇನ್ಪುಟ್ ಡಿವೈಸ್. ಮೈಕ್ರೋಫೋನ್ ಏನಾಗ್ತದ, ಇನ್ಪುಟ್ ಡಿವೈಸ್ ಗಳಾಗ್ತಾವ. ಮಾನಿಟರ್, ಪ್ರೊಜೆಕ್ಟರ್, ಸ್ಪೀಕರ್. ಪ್ರಿಂಟರ್. ಮತ್ತೇನ್ ಬರ್ತಾವ ನೋಡ್ರಿ, ನೆನ್ಪು ಮಾಡ್ಕೊಳ್ರಿ. ಅದಾದ ನಂತರದಲ್ಲಿ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಗಳಲ್ಲಿ ಮುಖ್ಯವಾಗಿ 3 ಪ್ರಕಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು, ಇದು ತುಂಬಾ ಸಾರಿ ಪ್ರಶ್ನೆ ಕೇಳಿದರೆ ಮೋಡಿಯಂ. ನಾನು ಹಿಂದಿನ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಮೋಡಿಯಂ. ಎರಡನೆಯದ್ದು ಟಚ್ ಸ್ಕ್ರೀನ್. ಇದೇ ಪ್ರಶ್ನೆಯನ್ನ 2015ರ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲಿ ಕೇಳಿದಾನ. ಟಚ್ ಸ್ಕ್ರೀನ್ ಇಟ್ ಈಸ್ ಎಕ್ಸಾಂಪಲ್ ಆಫ್ ಅಂತ ಹೇಳ್ಕೊಟ್ಟಿದ್ದ.
ಟಚ್ ಸ್ಕ್ರೀನ್ ಇಟ್ ಈಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಗಳಾಗಿರ್ತಾವ. ಅದಾದ ನಂತರದಲ್ಲಿ ಮೂರನೆಯದ್ದು ಸ್ಟೋರೇಜ್ ಡಿವೈಸಸ್ ಗಳು. ಅದು ಯಾವ್ದಾದ್ರು ಆಗಿರ್ಬೋದು. ಸ್ಟೋರೇಜ್ ಡಿವೈಸಸ್ ಗಳು ಏನಾಗಿರ್ತಾವ, ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಗಳಾಗಿರ್ತಾವ. ಔಟ್ಪುಟ್ ಡಿವೈಸ್ ಗಳಲ್ಲಿ ಮಾನಿಟರ್, ಪ್ರೊಜೆಕ್ಟರ್, ಸ್ಪೀಕರ್, ಪ್ರಿಂಟರ್, ಮತ್ತೇನ್ ಬರ್ತಾವ ನೋಡ್ರಿ. ಇನ್ಪುಟ್ ಡಿವೈಸ್ ಗಳಲ್ಲಿ ಕೀಬೋರ್ಡ್, ಮೌಸ್, ಕ್ಯಾಮರಾ, ವೆಬ್ ಕ್ಯಾಮರಾ, ಮೈಕ್ರೋಫೋನ್, ಹೆಡ್ ಫೋನ್. ಇದು ಇಂಪಾರ್ಟೆಂಟ್. ಹೆಡ್ ಫೋನ್ ಇಟ್ ಈಸ್ ಎ ಎಕ್ಸಾಂಪಲ್ ಆಫ್ ಔಟ್ಪುಟ್. ಅದು ನೆನಪಿರ್ಬೇಕ. ಇಟ್ ಈಸ್ ಎ ಔಟ್ಪುಟ್ ಡಿವೈಸ್ ಇದ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋಫೋನ್ ಅಂಡ್ ಹೆಡ್ ಫೋನ್? ಮೈಕ್ರೋಫೋನ್ ಅಂತಂದ್ರ ಸಣ್ಣದಾಗಿರ್ತಾವ. ಏನು ನಮ್ಮ ಧ್ವನಿಯನ್ನ ತೆಗೆದುಕೊಂಡು ಏನ್ ಮಾಡ್ತಾವ, ಸ್ಪೀಕರ್ ಕನೆಕ್ಟ್ ಕೊಡ್ತಾವ. ದಟ್ಸ್ ವೈ ಮೈಕ್ರೋಫೋನ್ ಇಟ್ ಈಸ್ ಎ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸ್ ಗಳು. ಔಟ್ಪುಟ್ ಇಟ್ ಈಸ್ ಎ ಎಕ್ಸಾಂಪಲ್ ಆಫ್ ಹೆಡ್ಡರ್ ಇಟ್ ಈಸ್ ಎಕ್ಸಾಂಪಲ್ ಆಫ್ ಔಟ್ಪುಟ್ ಡಿವೈಸ್ ಗಳು. ಯಾಕಂತಂದ್ರೆ ನಾವೇನ್ ಇನ್ನೇ ಕಿವಿಗೆ ಹಾಕೊಂಡಿರ್ತೀವಲ್ಲ, ಅದು ಸಾಂಗ್ ಅನ್ನ ನಮಗ ಕೇಳಿಸ್ತಾ ಇರ್ತದ. ದಟ್ಸ್ ವೈ ದಟ್ ಈಸ್ ಎ ಎಕ್ಸಾಂಪಲ್ ಆಫ್ ಔಟ್ಪುಟ್ ಡಿವೈಸ್ ಗಳಾಗಿರ್ತಾವ. ಸೊ ಅದೇ ರೀತಿಯಾಗಿ ಮೈಕ್ ಇಂಪಾರ್ಟೆಂಟ್. 8ನೆಯದ್ದು ಮೈಕ್, MICE ಮೈಕ್. ನಾವೇನು ಭಾಷಣ ಮಾಡೋತ್ನಾಗ ಮಾತಾಡ್ತಿರ್ತೀವಲ್ರಿ, ಮೈಕ್ ಇಟ್ ಈಸ್ ಎ ಎಕ್ಸಾಂಪಲ್ ಆಫ್ ಏನಾಗ್ತದ, ಇನ್ಪುಟ್ ಡಿವೈಸ್ ಗಳಾಗ್ತಾವ. ಇನ್ಪುಟ್ ಡಿವೈಸು, ಔಟ್ಪುಟ್ ಡಿವೈಸು, ಮಧ್ಯದಲ್ಲಿ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ಗಳು. ಇದ್ರ ಮೇಲೆ ಪ್ರಶ್ನೆ ಆಗ್ತಕ್ಕಂಥ ಪ್ರೊಬಬಿಲಿಟಿ ಜಾಸ್ತಿ ಆಗೈತಿ. ಮೋಡೆಮ್ ನಿನ್ನೆ ತರಗತಿಯಲ್ಲಿ ಐ ಥಿಂಕ್ 8ನೇ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯಲ್ಲಿ ಮಾತಾಡಿದ್ದೀನಿ ಅಂತ ಅನಿಸ್ತಾ ಇದೆ. ಮೋಡೆಮ್ ಇಟ್ ಈಸ್ ಎ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತಂದೇಳಿ ನಾವು ಕರಿತಾ ಇದೀವಿ. ಇದು ಆಗಮನಾಂಗ ಸಾಧನವಾಗಿಯೂ ಮತ್ತು ನಿರ್ಗಮನಾಂಗ ಸಾಧನವಾಗಿಯೂ ಏನು ಕಾರ್ಯವನ್ನು ನಿರ್ವಹಿಸ್ತದ. ಒಂದು ಪ್ರಶ್ನೆ ಕೇಳಿದನ ಲಾಸ್ಟ್ ಎಕ್ಸಾಮಿನೇಷನ್ ಅಲ್ಲಿ. ಈ ಸತಿ ಪ್ರಶ್ನೆ ಬರ್ತಕ್ಕಂಥ ಪ್ರೊಬಬಿಲಿಟಿ ಜಾಸ್ತಿ ಆಗಿದೆ. ಸರಿ, ಹೆಂಗ್ರಿ ಅಂತಂದ್ರೆ ಮತ್ತೆ ನೀವು ಹೇಳಿದಿನಲ್ರಿ ನಿನ್ನೆನೆ, ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್. ಏನು ಡಿಜಿಟಲ್ ಸಿಗ್ನಲ್ ಕನ್ವರ್ಟ್ ಟು ಅನಲಾಗ್ ಸಿಗ್ನಲ್ ಕನ್ವರ್ಟ್ ಟು ಡಿಜಿಟಲ್ ಸಿಗ್ನಲ್. ದಟ್ ಈಸ್ ಎ ಮೋಡೆಮ್, ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಹೇಳಿ ಕರಿತೀವಿ. ಸರ್ ಟಚ್ ಇದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಇನ್ಪುಟ್ ಮತ್ತು ಔಟ್ಪುಟ್ ಯಾವ ರೀತಿಯಾಗಿರ್ತದೆ ಡಿಸ್ಕಸ್ ಮಾಡೋಣ. ಇದು ಕಾನ್ಸೆಪ್ಟ್ ಸಣ್ಣದಾಗಿರೋದ್ರೆ ಈ ಕ್ಲಾಸ್ ಅಲ್ಲಿ ಅದನ್ನ ಏನ್ ಮಾಡಿಬಿಡೋಣ, ಡಿಸ್ಕಸ್ ಮಾಡೋಣ. ಅದಾದ ನಂತರದಲ್ಲಿ ಟಚ್ ಸ್ಕ್ರೀನ್. ನೀವು ಮೊಬೈಲ್ ಫೋನ್ ಅನ್ನ ಬಳಸಬೇಕಾದಂತ ಸಂದರ್ಭದಲ್ಲಿ ಅದಕ್ಕೆ ಏನೋ ಒಂದು ನಿಮ್ಮ ಸ್ಪರ್ಶವನ್ನ ಟಚ್ ಮಾಡ್ತೀರಿ, ಅದು ಇನ್ಪುಟ್ ತಗಂತೈತಿ. ಅದಕ್ಕೆ ಅನುಗುಣವಾಗಿ ವಾಪಸ್ ಮಾಹಿತಿಯನ್ನ ನಿಮ್ಗೆ ಕೊಡ್ತದ. ದಟ್ ಈಸ್ ಔಟ್ಪುಟ್. ದಟ್ಸ್ ವೈ ವಿ ಹ್ಯಾವ್ ಕನ್ಸಿಡರ್ಡ್ ಟಚ್ ಸ್ಕ್ರೀನ್ ಇಟ್ ಈಸ್ ಎ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್. ಇದು ಆಗಮನಾಂಗ ಸಾಧನ ಅನ್ನುವುದು, ನಿರ್ಗಮನಾಂಗ ಸಾಧನ ಅನ್ನುವುದು. 2015ರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಪ್ರಶ್ನೆನ ಕೇಳಿದನ. ಟಚ್ ಸ್ಕ್ರೀನ್ ಇಟ್ ಈಸ್ ಎ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಗಳಂತ ಕೇಳಿದಾನ. ಅದಾದ ನಂತರದಲ್ಲಿ ಸ್ಟೋರೇಜ್ ಡಿವೈಸಸ್ ಗಳು ಏನಾಗಿರ್ತಾವ, ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಗಳಾಗಿರ್ತಾವ. ಹೆಂಗ್ರಿ ಸರ್ ಅಂತಂದೇಳಿ ನಿಮ್ಗೆ ಏನಾಗ್ತದ, ಪ್ರಶ್ನೆ ಏನಾಗ್ತದ ಬರ್ತದ. ಸ್ಟೋರೇಜ್ ಡಿವೈಸಸ್ ಇಟ್ ಈಸ್ ದ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್. ನೀವು ಯಾವ್ದಾದ್ರು ಒಂದು ಮೊಬೈಲಿನ ಒಂದು ಆ್ಯಪಿನಲ್ಲಿ ಏನಾದ್ರು ಒಂದು ಮಾಹಿತಿನ ಏನ್ ಮಾಡ್ತೀರಿ, ಟೈಪ್ ಮಾಡಿರ್ತೀರಿ. ಟೈಪ್ ಮಾಡೋ ಏನ್ ನೀವು ಇದನ್ನೇ ಅಕ್ಷರ ಕೊಟ್ಟಿರ್ತೀರಲ್ಲ, ಅದು ತೆಗೆದುಕೊಂಡಿರ್ತದಲ್ಲ, ಅದು ಇನ್ಪುಟ್. ಹೌದಾ? ಈ ಸಪೋಸ್ ನೀವು ಕಂಪ್ಯೂಟರ್ ಡಿವೈಸಸ್ ಇಟ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತೇಳಿ ಒಂದು ಆ್ಯಪ್ ಅಲ್ಲಿ ಬರೆದ್ರಿ ಅನ್ಕೊಳ್ರಿ, ಅದು ಬರ್ದದ್ದನ್ನ ಅಕ್ಷರಗಳನ್ನ ತೆಗೆದುಕೊಳ್ಳೋದು ಇನ್ಪುಟ್. ವಾಪಸ್ ನಮ್ಗೆ ಯಾವಾಗೋ ಬೇಕಾದಂತ ಸಂದರ್ಭದಲ್ಲಿ ವಾಪಸ್ ಅದು ನಮ್ಗೆ ಏನ್ ಕೊಡ್ತದಲ್ಲ, ದಟ್ ಈಸ್ ಔಟ್ಪುಟ್. ದಟ್ಸ್ ವೈ ವಿ ಹ್ಯಾವ್ ಕನ್ಸಿಡರ್ಡ್ ಸ್ಟೋರೇಜ್ ಡಿವೈಸಸ್ ಇಟ್ ಈಸ್ ದ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್. ಸರ್ ಮತ್ತೆ ಬರ್ತಾರೆ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್ ಅಲ್ಲಿ ಅಂತ ಬಂದು ನೋಡಿದಂತ ಸಂದರ್ಭದಲ್ಲಿ ರಿಮೋಟ್ ಇಟ್ ಈಸ್ ಎ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್ ಆಗ್ತದ. ಹೆಂಗಂದ್ರೆ ನಾವ್ ಯಾವ್ದೋ ಒಂದು ಚಾನಲ್ ಅನ್ನ ಚೇಂಜ್ ಮಾಡ್ಬೇಕಾದ ಸಂದರ್ಭದಲ್ಲಿ ಒಂದು ಬಟನ್ ಅನ್ನ ಪ್ರೆಸ್ ಮಾಡ್ತೀವಿ, ಅದು ಇನ್ಪುಟ್ ಅನ್ನ ತೆಗೆದುಕೊಂಡಿರ್ತದ.
ಆ ಬಟನ್ನಿಗೆ ಅನುಗುಣವಾಗಿ ಟಿವಿ ಚಾನಲ್ ಏನಾಗ್ತದ ಚೇಂಜ್ ಆಗ್ತದ, ಅಲ್ಲಿ ರೇಡಿಯೇಷನ್ ಗಳು ಏನಾಗಿರ್ತಾವ ಹೋಗಿರ್ತಾವ, ದಟ್ ಈಸ್ ಔಟ್ಪುಟ್. ದಟ್ಸ್ ವೈ ಈ ರಿಮೋಟ್ ಇಟ್ ಈಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಗಳಂತಂದು ಹೇಳಿ ನಾವೇನ್ ಮಾಡ್ತಾ ಇದ್ವಿ ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ನಾವು ಬಳಸ್ತಕ್ಕಂಥ ಮೊಬೈಲ್ ಫೋನ್ಗಳು ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್. ಯಾಕಂದ್ರ ನಾವು ಮಾತನಾಡಿದ್ದನ್ನ ತೆಗೆದುಕೊಳ್ತದ, ವಾಪಸ್ಸು ಬೇರೆದವ್ರಿಗೆ ಅದ್ ಏನ್ ಮಾಡ್ತದ ಕೇಳೋ ತರ ಮಾಡ್ತದ. ಸೊ ಹಾಗಾಗಿ ಮೊಬೈಲ್ ಫೋನ್ ಇಟ್ ಈಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್. ಅದೇ ರೀತಿಯಾಗಿ ಪೊಲೀಸರ ಕೈಯಲ್ಲಿ ಇರ್ತಕ್ಕಂತ ವಾಕಿ ಟಾಕಿ ಇಟ್ ಈಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್. ಈಸ್ ಇಟ್ ರೈಟ್? ಇಟ್ ಈಸ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್. ಸೊ ಒಬ್ಬರು ಮಾತಾಡಿದ್ದ ಇನ್ನೊಬ್ರಿಗೆ ಕೇಳಿಸೋ ತರ ಮಾಡ್ತದ, ಇಟ್ ಈಸ್ ವಾಕಿ ಟಾಕಿ, ಇಟ್ ಈಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್. ಹಾಗಾದರೆ ಸರ್ ರೇಡಿಯೋ ಏನ್ರಿ? ರೇಡಿಯೋ ಏನಂತಂದ್ ಹೇಳಿ ನಿಮ್ಗೆ ಏನಾಗ್ತದ ಪ್ರಶ್ನೆಗಳು ಬರ್ತದ. ರೇಡಿಯೋ ಏನಂತಂದ್ ಹೇಳಿ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ರೇಡಿಯೋ ಇಟ್ ಈಸ್ ಓನ್ಲಿ ಔಟ್ಪುಟ್ ಡಿವೈಸಸ್. ರೇಡಿಯೋ ಇಟ್ ಈಸ್ ಓನ್ಲಿ ಔಟ್ಪುಟ್ ಡಿವೈಸಸ್. ಯಾಕಂದ್ರೆ ರೇಡಿಯೋದ ಕಾರ್ಯ ಕೇವಲ ಕಳಿಸ್ತಿರತದ ಧ್ವನಿಯನ್ನ ಹೊರಗಾಗ್ತಾ ಇರ್ತದ. ದಟ್ಸ್ ವೈ ರೇಡಿಯೋ ಇಟ್ ಈಸ್ ಎಕ್ಸಾಂಪಲ್ ಆಫ್ ಏನು ಓನ್ಲಿ ಔಟ್ಪುಟ್. ಇಷ್ಟೆಲ್ಲ ಕಾನ್ಸೆಪ್ಟ್ ಗಳು ಏನಾಗಿರ್ತಾವ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಗಳು ಆಗಿರ್ತಾವ. ಫಸ್ಟ್ ಇದು ಒಂದು ಡಿಸ್ಕಸ್ ಮಾಡಿದೀವಿ. ತುಂಬಾ ಸಾರಿ ಕೇಳಿದರೆ ಮೋಡಿಯಂ ಇಟ್ ಈಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಗಳನ್ನ ಹಾಕ್ಬೇಕು. ಅಕಾರ್ಡಿಂಗ್ ಟು ಮೈ ನಾಲೆಜ್ ಟಚ್ ಸ್ಕ್ರೀನ್ ಎಂಬುದು ಈ ಕೆಳಗಿನ ಯಾವ ಸಾಧನವಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಕ್ಕಂತ ಪ್ರೊಬಬಿಲಿಟಿ ತುಂಬಾ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಟಚ್ ಸ್ಕ್ರೀನ್ ಇಟ್ ಇಸ್ ದ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್. ಮೋಡಿಯಂ ಇಟ್ ಇಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್. ಸ್ಟೋರೇಜ್ ಡಿವೈಸಸ್ ಇಟ್ ಇಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್. ರಿಮೋಟ್, ಮೊಬೈಲ್ ಫೋನು, ವಾಕಿ ಟಾಕಿ, ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್ ಗಳಿಗೆ ಉದಾಹರಣೆ ಆಗ್ತಾವ. ಅದಾದ ನಂತರದಲ್ಲಿ ಇನ್ಪುಟ್ ಡಿವೈಸ್ ಗಳು ಯಾವುವು, ಔಟ್ಪುಟ್ ಡಿವೈಸ್ ಗಳಂತಂದೇಳಿ ನೋಡ್ಕೊಂಡಿದೀವಿ. ಇನ್ಪುಟ್ ಡಿವೈಸ್ ಅಲ್ಲಿ ಕೀಬೋರ್ಡ್ ಬರ್ತದ, ಮೌಸ್ ಬರ್ತದ, ಕ್ಯಾಮರಾ ಬರ್ತದ, ಸ್ಕ್ಯಾನರ್ ಬರ್ತದ, ಜಾಯ್ಸ್ಟಿಕ್ ಬರ್ತದ, ವೆಬ್ ಕ್ಯಾಮರಾ ಬರ್ತಾವ, ಮೈಕ್ರೋಫೋನ್ ಬರ್ತಾವ. ದೀಸ್ ಆರ್ ಆಲ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್ ಗಳು. ಔಟ್ಪುಟ್ ಡಿವೈಸ್ ಅಲ್ಲಿ ಮಾನಿಟರ್ ಬರ್ತದ, ಪ್ರೊಜೆಕ್ಟರ್ ಬರ್ತದ, ಸ್ಪೀಕರ್ ಬರ್ತದ, ಪ್ರಿಂಟರ್ ಬರ್ತದ, ಹೆಡ್ ಫೋನ್ ಬರ್ತದ, ಏನು ರೇಡಿಯೋಗಳು ಬರ್ತಾವ. ದೀಸ್ ಆರ್ ಆಲ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್. ಏನು ಔಟ್ಪುಟ್ ಡಿವೈಸಸ್ ಗಳು. ಈಗ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಗಳ ಬಗ್ಗೆ ನೋಡ್ಕೊಂಡಿದೀವಿ. ಇದರಲ್ಲಿ ಇನ್ಪುಟ್ ಡಿವೈಸ್ ಗಳಲ್ಲಿ ಕೇವಲ 2 ಸಾಧನಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಏನ್ ಮಾಡೋಣ ಡಿಸ್ಕಸ್ ಮಾಡೋಣ. ಉಳಿದದ್ದು 3, 4, 5, 6 ಮತ್ತು 7 ಉಳಿದಂತ ನೆಕ್ಸ್ಟ್ ತರಗತಿಯಲ್ಲಿ ಏನ್ ಮಾಡೋಣ ಡಿಸ್ಕಸ್ ಮಾಡೋಣ. ಹಾಗಾದರೆ ಏನ್ ನಿದ್ದೆ ಮಾಡಕ್ ಬಿಡ್ರಿ ಎಲ್ಲ ಏನು ಜೋಕ್ಸ್ ಇಲ್ಲ ಏನಿಲ್ಲ, ಹಂಗ ಹೇಳಿದ್ದ ಹಂಗ ಇರ್ತೈತಿ. ಅದ ಹೇಳಿದ್ದ ಹೇಳ ಇದು ಹೆಂಗಂದ್ರ ಆಕ್ಚುಲಿ ಏನ್ ಹೇಳ್ತಾರ, ಸೂಪರ್ ಕಂಪ್ಯೂಟರ್ ಅತಿ ವೇಗವಾಗಿ ಕಾರ್ಯನಿರ್ವಹಿಸ್ತದ ಅಂತ ಹೇಳ್ತಾರ. ಅದು ಏನ ಸುಳ್ಳು. ಯಾಕಂದ್ರ ಮಾನವನ ಮೆಮೊರಿಗಿಂತ ವೇಗವಾಗಿ ಕಾರ್ಯನಿರ್ವಹಿಸುವ ಸಾಧನ ಈ ಪ್ರಪಂಚದಲ್ಲಿ ಯಾವುದು ಇಲ್ಲ. ಮಾನವನ ಮೆಮೊರಿಗಿಂತ ಅಥವಾ ಮಾನವನ ಮೆದುಳಿಗಿಂತ ವೇಗವಾಗಿ ಕಾರ್ಯನಿರ್ವಹಿಸುವ ಸಾಧನ ಈ ಪ್ರಪಂಚದಲ್ಲಿ ಯಾವುದು ಇಲ್ಲ ಅಂತ ಹೇಳಿ ನನ್ನ ಒಂದು ನಾಲೆಜಿನ ಪ್ರಕಾರ ಹೇಳ್ತಾ ಇದ್ದೀನಿ. ಯಾಕಂದ್ರ ಮಾನವನ ಮೆದುಳು ಅಥವಾ ಆಲೋಚನೆ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಎಷ್ಟೋ 1000 ಕಿಲೋಮೀಟರ್ ದೂರ ಹೋಗಿ ಬಂದ್ಬಿಡ್ತೇವೆ. ಈಗ ನೋಡ್ರಿ, ನೀವು ಯೋಚನೆ ಮಾಡ್ತಿದ್ರೆ ಅಮೆರಿಕ ಹೋಗಿ ಬಂದ್ಬಿಡ್ತೇವೆ, ಹೌದಾ? ನೀವು ಯೋಚನೆ ಮಾಡಿದ್ರೆ ನೀವು ಜಾಬ್ ಆಗಿ ಅಲ್ಲಿ ಕುತ್ಕೊಂಡಿರ್ತಾರ ಯೋಚನೆ ಮಾಡ್ತಿರ್ತೀವಿ. ನೀವು ಒಂದು ಯೋಚನೆ ಮಾಡಿದ್ರು ಜಾಬ್ ಆಗಿ 1 ವರ್ಷ ಆಗ್ಬಿಡತ್ತಿದೆ, ಏನು ಸಹಶಿಕ್ಷಕರಿಂದ ಹೆಡ್ ಮಾಸ್ಟರ್ ಆಗಿ ಪ್ರಮೋಷನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಅದೇನಾಗಿರ್ತದ ವಿಷಯ ಆಗಿರ್ತದ. ಈಗ ಮೊದಲನೇದಾಗಿ ಕೀಬೋರ್ಡ್ ಅನ್ನ ನೋಡ್ಬೇಕಾದಂತ ಸಂದರ್ಭದಲ್ಲಿ ಟೋಟಲ್ ಇನ್ಪುಟ್ ಡಿವೈಸಸ್ಗಳು ಅದರಲ್ಲಿ ಒಂದನೆಯದಾಗಿ ಕೀಬೋರ್ಡ್. ಇದರಲ್ಲಿ ಏನ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅದನ್ನಷ್ಟೇ ಹೇಳ್ಕೊಡ್ತೀನಿ. ಸುಮ್ನೆ ಬೇಡದ್ದು ಈಗೇನು ಬೇಡ, ಎಕ್ಸಾಮ್ ಹತ್ತಿರ ಇರೋದ್ರಿಂದ ನಿಮಗೆ ಏನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅದನ್ನ ಮಾತ್ರ ಹೇಳ್ಕೊಡ್ತಾ ಪಾಯಿಂಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಇನ್ಪುಟ್ ಡಿವೈಸ್ ಅಂದ್ರೆ ಏನು ಪ್ರಶ್ನೆ ಬರ್ಬೇಕು ನಿಮಗೆ. ಇನ್ಪುಟ್ ಡಿವೈಸ್ ಅಂತಂದ್ರೆ ಮಾನವನ ಸೂಚನೆಗೆ ಅನುಗುಣವಾಗಿ ಅಥವಾ
ಗಣಕಯಂತ್ರದ ಬಳಕೆದಾರರ ಸೂಚನೆಗಳಿಗೆ ಅನುಗುಣವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಗಣಕಯಂತ್ರಕ್ಕೆ ಒದಗಿಸುವಂತ ಕಾರ್ಯವನ್ನ ಮಾಡ್ತಕ್ಕಂತ ಸಾಧನಗಳಿಗೆ ಇನ್ಪುಟ್ ಡಿವೈಸ್ಗಳು ಎಂದು ಕರೆಯುತ್ತೇವೆ. ಅಂದರೆ ಆಗಮನಾಂಗ ಸಾಧನಗಳು ಎಂದು ನಾವೇನ್ ಮಾಡ್ತಾ ಇದೀವಿ, ಕರಿತಾ ಇದೀವಿ. ಇಷ್ಟ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಬಳಕೆದಾರರ ಸೂಚನೆಗಳನ್ನ ತೆಗೆದುಕೊಂಡು ಅವುಗಳನ್ನ ಗಣಕಯಂತ್ರಕ್ಕೆ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ಗಳಿಗೆ ಅವು ಏನಾದ್ರೂ ಆಗಿರ್ಬೋದು, ಲೈಕ್ ಮೊಬೈಲ್ ಫೋನ್ ಆದ್ರೂ ಆಗಿರ್ಬೋದು, ಟ್ಯಾಬ್ಲೆಟ್ ಗಳಾಗಿರ್ಬೋದು, ಪರ್ಸನಲ್ ಕಂಪ್ಯೂಟರ್ ಗಳಾಗಿರ್ಬೋದು, ಮೇನ್ ಫ್ರೇಮ್ ಕಂಪ್ಯೂಟರ್ ಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸಸ್ ಏನೇ ಆಗಿರ್ಬೋದು, ಅವುಗಳಿಗೆ ಕೊಡ್ತಕ್ಕಂತ ಸಾಧನಗಳಿಗೆ ನಾವೇನಂತ ಕರಿತೀವಿ, ಇನ್ಪುಟ್ ಡಿವೈಸಸ್ ಅಂದರೆ ಆಗಮನಾಂಗ ಸಾಧನಗಳಂತ ಹೇಳಿ ಕರಿತಾ ಇದೀವಿ. ಅದರಲ್ಲಿ ಫಸ್ಟ್ ಒಂದು ನೋಡ್ತಾ ಇದೀವಿ ಕೀಬೋರ್ಡ್. ಸೊ ಇಲ್ಲಿ ಒಂದೊಂದು ಪಾಯಿಂಟ್ ಮಾಡ್ತಾ ಹೋಗೋಣ. ಕೀಬೋರ್ಡ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು? ಒಂದನೇ ಪ್ರಶ್ನೆ. ಕೀಬೋರ್ಡ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಆಗಸ್ಟ್ ಡೋರಕ್ ಎಂಬ ವ್ಯಕ್ತಿ ಏನ್ ಮಾಡ್ತಾರ, ಕೀಬೋರ್ಡ್ ಅನ್ನ ಕಂಡು ಹಿಡಿತಾರ. ಹಾಗಾದ್ರೆ ಕೀಬೋರ್ಡಿನಲ್ಲಿ ನಾರ್ಮಲ್ ಎಷ್ಟು ಕೀಗಳಿದಾವ ಅಂತ ಹೇಳಿ ಒನ್ ಟೈಮ್ ಪ್ರಶ್ನೆ ಕೇಳಿದಾನ. 102ರಿಂದ 120 ಕೀಗಳು ಏನಾಗಿರ್ತಾವ, ಕೀಬೋರ್ಡಿನಲ್ಲಿ ಇರ್ತಾವ. ಸೊ ಆ 102 ಮತ್ತು 120 ಕೀಯಲ್ಲಿ ಎಷ್ಟು ಟೈಪ್ ಕೀಗಳದ ಅಂತ ಹೇಳಿ ಕೇಳ್ತಾ ಇದ್ದಾನ. ಒಂದು ಯಾರೋ ಕೀ ದಿಶಾ ರೇಖೆಗಳಂತ ಹೇಳಿ ಕರಿತೀವಿ. ಎರಡನೇದ್ದು ಅಲ್ಫಾ ಕೀ ಏನು ಅಕ್ಷರ ಕೀಗಳಂತ ಹೇಳಿ ಕರಿತೀವಿ. ಮೂರನೇದ್ದು ನ್ಯೂಮರಿಕ್ ಕೀ ಅಂತ ಹೇಳಿ ಕರಿತೀವಿ, ಅಂದರೆ ಸಂಖ್ಯಾ ಕೀಗಳಂತ ಹೇಳಿ ಕರಿತೀವಿ. ಅದಾದ ನಂತರದಲ್ಲಿ ನಾಲ್ಕನೇದ್ದು ಕಂಟ್ರೋಲ್ ಕೀ ಅಂತ ಹೇಳಿ ಬರ್ತಾವ. ಸೊ ಇಷ್ಟೆಲ್ಲ ಏನಾಗಿರ್ತಾವ, 102ರಿಂದ 120ರವರೆಗೆ ಕೀ ಏನು ಮಣಿಗಳಿರ್ತಾವ, ಕೀಗಳು ಇರ್ತಾವ. ಸೊ ಅದರಲ್ಲಿ ದಿಶಾ ರೇಖೆಗಳಂತ ಹೇಳಿ ಕರಿತೀವಿ. ಟೋಟಲ್ 4 ಕೀಗಳಿರ್ತಾವ. ಒಂದು ಮೇಲೆ, ಒಂದು ಕೆಳಗೆ, ಒಂದು ಎಡಕ್ಕೆ, ಒಂದು ಬಲಕ್ಕೆ. ಟೋಟಲ್ ಇವುಗಳನ್ನ ದಿಶಾ ರೇಖೆಗಳಂತ ಹೇಳಿ ಕರಿತೀವಿ. 4 ಏನು ಕೀಗಳಿರ್ತಾವ. ಅದಾದ ನಂತರದ ಅಲ್ಫಾ ಕೀಗಳಂತ ಹೇಳಿ ನಾವು ನೋಡಿದ್ವಿ. A to Z ಕೀಗಳಿರ್ತಾವ. ನ್ಯೂಮರಿಕ್ ಕೀ ಅಂತಂದ್ರೆ ಏನಾಗ್ತದ, 0 ಇಂದ 9 ಇರ್ತಾವ. ಮತ್ತೆ 0 ಇಂದ 10 ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡ್ರಿ. 0 ಅಲ್ಲಿಂದ 9 ನ್ಯೂಮರಿಕ್ ಕೀಗಳಿರ್ತಾವ. ಮತ್ತೆ ಕಂಟ್ರೋಲ್ ಕೀಗಳು ಏನ ಇರ್ತಾವ ಅಂತ ಹೇಳಿದೀನಿ. ಅವು ಪ್ರಮುಖವಾಗಿ ಶಿಫ್ಟ್ ಆಗಿರ್ಬೋದು, ಆಲ್ಟ್ ಆಗಿರ್ಬೋದು. ಅದೇ ರೀತಿಯಾಗಿ ಏನು ಕಂಟ್ರೋಲ್ ಈ ತರ ಕೀಗಳೇನಾಗಿರ್ತಾವ, ಕಂಟ್ರೋಲ್ ಕೀಗಳಿರ್ತಾವ. ಇವುಗಳನ್ನ ಕೇಳ್ತಕ್ಕಂಥ ಪ್ರೊಬಬಿಲಿಟಿ ಕಡಿಮೆ. ಜಸ್ಟ್ ಕೇಳಿತಂದ್ರೆ ಕೀಬೋರ್ಡ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಆಗಸ್ಟ್ ಡೋರಕ್ ಅಂತ ಹೇಳಿ ನೀವೇನ್ ಮಾಡ್ಬೇಕಾಗ್ತದ, ತಿಳ್ಕೊಂಡಿರ್ಬೇಕಾಗ್ತದ. ಸೊ ಹಾಗಾಗಿ ಪ್ರಸ್ತುತ ಕೀಬೋರ್ಡ್ ಅನ್ನ ನಾವೇನಂತ ಕರಿತೀವಿ, ಕ್ವಾರ್ಟಿ ಕೀಬೋರ್ಡ್ ಲೇಔಟ್ ಅಂತ ಹೇಳಿ ಕರಿತಾ ಇದೀವಿ ನಾವು. QWERTY ಕ್ವಾರ್ಟಿ ಇದೇ ಪದನ ಕೇಳ್ತಾ ಇದ್ದಾನ. ಕ್ವಾರ್ಟಿ ಕೀಬೋರ್ಡ್ ಲೇಔಟ್ ಅಂತ ಹೇಳಿ ನಾವು ಪ್ರಸ್ತುತ ಕೀಬೋರ್ಡ್ ಅನ್ನ ಕರಿತಾ ಇದೀವಿ. ಕ್ವಾರ್ಟಿ ಕೀಬೋರ್ಡ್ ಲೇಔಟ್ ಈ ಹೆಸರನ್ನ ಕೊಟ್ಟು ಇರ್ತಕ್ಕಂತ ವ್ಯಕ್ತಿ ಅಥವಾ ಕ್ವಾರ್ಟಿ ಎಂಬ ಪದವನ್ನ ನೀಡಿರ್ತಕ್ಕಂಥ ವ್ಯಕ್ತಿ ಯಾರಾಗಿರ್ತಾರ, ಆಗಸ್ಟ್ ಡೋರಕ್ ಆಗಿರ್ತಾರ. ಹಾಗಾಗಿ ನಾವು ಅವರನ್ನು ಏನಂತ ಕರಿತಾ ಇದೀವಿ ಅಂದ್ರ, ಆಗಸ್ಟ್ ಡೋರಕ್ ಎಂಬ ವ್ಯಕ್ತಿಯನ್ನ ಕೀಬೋರ್ಡ್ ಅನ್ನ ನಿರ್ಮಾಣ ಮಾಡಿದಂತ ಅಥವಾ ಕೀಬೋರ್ಡ್ ಅನ್ನ ರಚನೆ ಮಾಡಿರ್ತಕ್ಕಂತ ವ್ಯಕ್ತಿ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಆಗಸ್ಟ್ ಡೋರಕ್ ಅವರನ್ನ ಕರಿತಾ ಇದ್ವಿ. ಇದರಲ್ಲಿ 3 ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗ್ತಾವ. ಕೀಬೋರ್ಡ್ ಇಟ್ ಈಸ್ ಎ ಇನ್ಪುಟ್ ಡಿವೈಸಸ್. ಅದೇ ರೀತಿಯಾಗಿ ಕೀಬೋರ್ಡ್ ನಲ್ಲಿ 102ರಿಂದ 120 ಕೀಗಳಿರ್ತಾವ. ಅದರಲ್ಲಿ ಯಾರೋ ಕೀ ಬೇರೆ, ಅಲ್ಫಾ ಕೀ ಬೇರೆ, ನ್ಯೂಮೆರಿಕ್ ಕೀ ಬೇರೆ, ಕಂಟ್ರೋಲ್ ಕೀಗಳಂತ ಹೇಳಿ ಬರ್ತಾ ಇದಾವ. ಅದಾದ ನಂತರದಲ್ಲಿ ಆಗಸ್ಟ್ ಡೋರಕ್ ಎಂಬ ವ್ಯಕ್ತಿ ಏನ್ ಮಾಡ್ತಾನ, ಕೀಬೋರ್ಡ್ ಅನ್ನ ಕಂಡು ಹಿಡಿತಾನ. ಸೊ ಅದಕ್ಕೊಂದು ಹೆಸರನ್ನ ಕೊಟ್ಟಿರ್ತಾನ, ಕ್ವಾರ್ಟಿ ಕೀಬೋರ್ಡ್ ಲೇಔಟ್ ಅಂತ ಕ್ವಾರ್ಟಿ ಅಂತ ಕೊಟ್ಟಿರ್ತಾನ. ಸೊ ಹಾಗಾಗಿ ನಾವು ಪ್ರಸ್ತುತ ಬಳಸ್ತಕ್ಕಂಥ ಕೀಬೋರ್ಡ್ ಅನ್ನು ನಾವೇನಂತ ಕರಿತಾ ಇದೀವಿ ಅಂದ್ರ, ಕ್ವಾರ್ಟಿ ಕೀಬೋರ್ಡ್ ಲೇಔಟ್ ಅಂತ ಹೇಳಿ ಕರಿತಾ ಇದೀವಿ. ಇಷ್ಟೇನಾಗಿರ್ತದ, ಕೀಬೋರ್ಡ್ ಆಗಿರ್ತದ. ಅದಾದ ನಂತರದಲ್ಲಿ ಎರಡನೇ ಏನು ಇನ್ಪುಟ್ ಡಿವೈಸ್ ಮೌಸ್. ಎರಡನೇ ಇನ್ಪುಟ್ ಡಿವೈಸ್ ಏನಾಗಿರ್ತದ, ಮೌಸ್ ಆಗಿರ್ತದ. ಮೌಸ್ ಆಪರೇಟಿಂಗ್ ಯೂಸರ್ ಸರ್ಚ್ ಇಂಜಿನ್ ಅಂತ ಹೇಳಿ ಒಂದು ಟೈಮ್ ಪ್ರಶ್ನೆ ಕೇಳಿದ್ದ. ಅದ್ರ ಫುಲ್ ಫಾರ್ಮ್ ಬೇಕಾದ್ರೆ ಬರ್ಕೊಂಡ್ಬಿಡ್ರಿ. ಏನು ಮೆಕ್ಯಾನಿಕಲ್ ಆಪರೇಟ್
ಆಪರೇಟ್ ಯೂಸರ್ ಸರ್ಚ್ ಎಂಜಿನ್ ಎಂದು ಇದು ಮೌಸಿನ ಫುಲ್ ಫಾರ್ಮ್ ಆಗ್ತದ. ನಾವೇನು ಇಲಿ ಅಂತಂದೇಳಿ ಕರಿತೀವಲ್ಲ ಕನ್ನಡದಲ್ಲಿ, ಅದೇ ರೂಪದಲ್ಲಿ ಏನಾಗಿರ್ತದ ಮೌಸ್ ಇರ್ತದ. ಮೆಕ್ಯಾನಿಕಲ್ ಆಪರೇಟ್ ಯೂಸರ್ ಸರ್ಚ್ ಎಂಜಿನ್ ಅಂತಂದೇಳಿ ನಾವು ಮೌಸ್ ಅನ್ನ ಕರಿತಾ ಇದೀವಿ. ಇಲ್ಲಿ ಒಂದು ಪ್ರಶ್ನೆಯನ್ನ ರೈಸ್ ಮಾಡ್ತಾ ಇದ್ದೀನಿ. ಮೌಸ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು? ಹೂ ಈಸ್ ಇನ್ವೆಂಟರ್ ಆಫ್ ಮೌಸ್ ಅಂತಂದೇಳಿ ಕೇಳ್ತಾ ಇದ್ದೀನಿ. ಆಯ್ಕೆಗಳನ್ನ ಕೊಡ್ತಾ ಇದ್ದೀನಿ. ಆಯ್ಕೆ ಎ ಡೋಗ್ಲಾಸ್ ಪಿ ಎಂಜರ್ಬಾರ್ಟ್, ಆಯ್ಕೆ ಬಿ ಡೋಗ್ಲಾಸ್ ಸಿ ಎಂಜರ್ಬಾರ್ಟ್, ಆಯ್ಕೆ ಸಿ ಏನು ಚಾರ್ಲ್ಸ್ ಬ್ಯಾಬೇಜ್, ಆಯ್ಕೆ ಸಿ ಚಾರ್ಲ್ಸ್ ಬ್ಯಾಬೇಜ್, ಆಯ್ಕೆ ಡಿ ಆಗಸ್ಟ್ ಡೋರಕ್, ಆಯ್ಕೆ ಸಿ ಆಗಸ್ಟ್ ಡೋರಕ್. ಇಲ್ಲಿ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ತದ. ಯಾರಪ್ಪ ಎಲ್ಲರೂ ಏನು ಗಣಕಯಂತ್ರಕ್ಕೆ ಸಂಬಂಧಪಟ್ಟಾರ ಅಂತ ಹೇಳಿ ನಿಮಗೆ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಮೌಸ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಓದ್ಕೊಂಡ್ರೆ ಇವೆರಡರ ಮಧ್ಯೆ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ಬಿಡ್ತದ. ಡೋಗ್ಲಸ್ ಪಿ ಎಂಜರ್ಬಾರ್ಟ ಏನ್ ಡೋಗ್ಲಸ್ ಸಿ ಎಂಜರ್ಬಾರ್ಟ. ಈ ಟೈಪ್ ಪ್ರಶ್ನೆಗಳು ಏನಾಗ್ತಾವ, ಮೇಲ್ನೋಟಕ್ಕೆ ಏನಾಗ್ತದ ಪ್ರಶ್ನೆ ಪತ್ರಿಕೆ ಈಜಿ, ಏನ ಎಕ್ಸಾಮ್ ಹಾಲಲ್ಲಿ ಕುಂತ ಸಂದರ್ಭದಲ್ಲಿ ಓ ಏನು ಕರೆಕ್ಟ್ ಆಗಿಬಿಟ್ಟು ನೀವು ಮೌಸ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಡೋಗ್ಲಸ್ ಎಂಜರ್ಬಾರ್ಟ. ಯಾವ ಎಂಜರ್ಬಾರ್ಟ? ಪಿ ಎಂಜರ್ಬಾರ್ಟ ಏನ್ ಸಿ ಎಂಜರ್ಬಾರ್ಟ? ಇದು ಇಂಪಾರ್ಟೆಂಟ್ ಆಗ್ತದ. ಡೋಗ್ಲಸ್ ಸಿ ಎಂಜರ್ಬಾರ್ಟ್, ಡೋಗ್ಲಸ್ ಸಿ ಏನಾಗ್ತದ ಎಂಜರ್ಬಾರ್ಟ್ ಆಗ್ತದ. ಡೋಗ್ಲಸ್ ಸಿ ಎಂಜರ್ಬಾರ್ಟ್ ಏನಾಗ್ತದ ಮೌಸ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರ. ಸೊ ಅಲ್ಲಿ ಬರ್ಕೊಂಡ್ಬಿಡ್ರಿ, ಡೋಗ್ಲಸ್ ಸಿ ಎಂಜರ್ಬಾರ್ಟ್, ಅಂತಂದೇಳಿ ನಾವು ಮೌಸ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿಯನ್ನ ನಾವೇನು ಕರಿತೀವಿ ಡೋಗ್ಲಸ್ ಸಿ ಎಂಜರ್ಬಾರ್ಟ್ ಆಗಿರ್ತಾರ. ಅದಾದ ನಂತರದಲ್ಲಿ ಮೌಸಿನಲ್ಲಿ ಎಷ್ಟು ಬಟನ್ಗಳು ಇರ್ತಾವ ಅಂತಂದೇಳಿ ತುಂಬಾ ಸಾರಿ ಪ್ರಶ್ನೆ ಕೇಳಿದಾನ. ಮೌಸಿನಲ್ಲಿ ಎಷ್ಟು ಬಟನ್ಗಳು ಇರ್ತಾವಂದ್ರ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮೌಸಿನಲ್ಲಿ 2 buttons are there. ಬಟನ್ಸ್ ಎರಡರೇ, ಮೂರಲ್ಲ. ಬಟನ್ಸ್ ಮೂರಲ್ಲ, ಎರಡೇ ಬಟನ್. ಮೌಸ್ ಅಲ್ಲಿ 2 buttons ಗಳಿರ್ತಾವ. ಒಂದು ಸ್ಕ್ರಾಲ್ ರೂಲರ್ ಇರ್ತದ, ರೂಲರ್ ಇರ್ತದ. ಅದು ನೆನಪಲ್ಲಿ ಇರ್ಬೇಕ. ಇದು ಬಹಳ ತುಂಬಾ ಇಂಪಾರ್ಟೆಂಟ್. ಒಂದು ಗುಂಡಿ ಇರ್ತದ, ಒಂದು ಗುಂಡಿ 2 ಬಟನ್, ಒಂದು ಗುಂಡಿ 2 ಬಟನ್ ಆಗಿರ್ತದ. ಕೆಲವೊಂದಿಷ್ಟು ಆಧುನಿಕ ಮೌಸ್ ಗಳಲ್ಲಿ ಏನಾಗಿರ್ತಾವ, ಗುಂಡಿಯನ್ನ ಎಡದಿಂದ ಬಲಕ್ಕೆ ಮೇಲಿನಿಂದ ಕೆಳಕ್ಕೆ ಏನ್ ಮಾಡ್ಬೋದಾಗಿರ್ತದ, ಪ್ರಾಪರ್ಟೀಸ್ ಗಳನ್ನ ಏನ್ ಮಾಡ್ಬೇಕಾಗಿರ್ತದ, ಸರಿಸಬೇಕಾಗಿರ್ತದ. 2 ಬಟನ್ಗಳು ಇರ್ತಾವ್ರಿ, ಒಂದು ಸ್ಕ್ರೋಲ್ ರೂಲರ್ ಇರ್ತದ. ಸೊ ಆ ಮೌಸ್ ಯಾವ ರೀತಿಯಾಗಿರ್ತದ ಅಂತ ಹೇಳಿ ಒಂದು ಚಿತ್ರವನ್ನ ನೋಡ್ಬೇಕಾದಂತ ಸಂದರ್ಭದಲ್ಲಿ ಇಲ್ಲಿ ಮಧ್ಯದಲ್ಲಿ ಒಂದು ಗುಂಡಿ ಹಾಕಿರ್ತಾರ. ಇದು ನಮಗ ಬಳಕೆದಾರರಿಗೆ ಇದು ಲೆಫ್ಟ್ ಬಟನ್ ರೀ, ಇದು ರೈಟ್ ಬಟನ್. 2 ಬಟನ್ಗಳು ಇರ್ತಾವ ಅಂತ ಹೇಳಿ ಕೊಟ್ಟಿದ್ದೀನಲ್ಲ, ಇದರಲ್ಲಿ 2 ಆಪ್ಷನ್ಸ್ ಬರ್ತದ. ಒಂದು ಲೆಫ್ಟ್ ಬಟನ್, ಇನ್ನೊಂದು ರೈಟ್ ಬಟನ್ ಆಗಿರ್ತದ. ಹಾಗಾದ್ರೆ ಪ್ರಶ್ನೆನ ಕೇಳ್ತಾ ಹೋಗಿದ್ದಾನ, ಮೌಸಿನಲ್ಲಿರ್ತಕ್ಕಂಥ ಲೆಫ್ಟ್ ಬಟನಿನ ಕಾರ್ಯ ಏನಂತ ಹೇಳಿ ತುಂಬಾ ಸಾರಿ ಪ್ರಶ್ನೆ ಕೇಳಿದಾನ. ಲೆಫ್ಟ್ ಬಟನ್ ನಾವೇನಾದ್ರೂ ಕ್ಲಿಕ್ ಮಾಡಿದ್ರ ಸೆಲೆಕ್ಟ್ ದಿ ಫೈಲ್. ಇದು ಲೆಫ್ಟ್ ಬಟನ್, ಇದು ರೈಟ್ ಬಟನ್, ಇದು ಸ್ಕ್ರೋಲ್ ರೂಲರ್ ಆಗಿರ್ತದ. ಇದು ಲೆಫ್ಟ್ ಬಟನ್ ಅನ್ನ ಏನು ಕ್ಲಿಕ್ ಮಾಡಿದಾಗ ಲೆಫ್ಟ್ ಬಟನ್ ಇಟ್ಟಿಗೆ ಮುಂದೆ ಹೇಳ್ಕೊಡ್ತೀನಿ, ಅದು ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಲೆಫ್ಟ್ ಬಟನ್ ಅನ್ನ ಓಪನ್ ಮಾಡಿದಾಗ ಏನು ಫೈಲ್ ಅನ್ನ ಸೆಲೆಕ್ಟ್ ಮಾಡ್ತದ. ಸೆಲೆಕ್ಟಿಂಗ್ ದ ಫೈಲ್. ಅದೇ ರೀತಿಯಾಗಿ ರೈಟ್ ಬಟನ್ ಅನ್ನ ನೀವು ಕ್ಲಿಕ್ ಮಾಡಿದಾಗ ಓಪನ್ ದಿ ಫೈಲ್ ಆಗಿರ್ತದ.
ಲೆಫ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಫೈಲ್ ಏನಾಗಿರ್ತದ ಸೆಲೆಕ್ಟ್ ಆಗ್ತದ ಸೆಲೆಕ್ಟ್ ಆಗ್ತದ. ಅದೇ ನೀವು ರೈಟ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಆಗಿರ್ತಕ್ಕಂಥ ಫೈಲ್ ಓಪನ್ ಆಗ್ತದ ಆರ್ ಓಪನ್ ದಿ ಪ್ರಾಪರ್ಟೀಸ್. ಇದೇ ಪದನ ಕೇಳಿದ್ದ. ಕ್ಲಿಯರಾ? ಓಪನ್ ದಿ ಪ್ರಾಪರ್ಟೀಸ್ ಅಂತಂದು ಹೇಳಿ ಕೇಳಿದ್ದ. ಸೊ ಮತ್ತೆ ಇನ್ನೊಂದು ಟೈಪ್ ಪ್ರಶ್ನೆ ಕೇಳಿದ್ದ. ಇಲ್ಲಿ ಟೋಟಲ್ 3 ಬಟನ್ ಏನದ ನೋಡ್ರಿ, 2 ಬಟನ್ ಅದಾವ್ರಿ, ಒಂದು ಲೆಫ್ಟ್ ಬಟನ್ ಒಂದು ರೈಟ್ ಬಟನ್. ಅದರಲ್ಲಿ ಒಂದು ಸಿಂಗಲ್ ಕ್ಲಿಕ್ ಅಂತ ಬರ್ತದ, ಇನ್ನೊಂದು ಡಬಲ್ ಕ್ಲಿಕ್ ಸಿಂಗಲ್ ಕ್ಲಿಕ್ ಡಬಲ್ ಕ್ಲಿಕ್ ಇದೆ. ನಾ ಏನ ಹಿಂಗ ನಾವು ಮೌಸ್ ಅನ್ನ ಹಿಂಗ್ ಹಿಡ್ಕೊಂಡ ಸಂದರ್ಭದಲ್ಲಿ ಇದು ಲೆಫ್ಟ್ ಬಟನ್, ಇದು ರೈಟ್ ಬಟನ್. ಕ್ಲಿಯರ್? ಇದು ಲೆಫ್ಟ್ ಬಟನ್, ಇದು ರೈಟ್ ಬಟನ್. ಇಲ್ಲಿ ಏನಾಗಿರ್ತದ ಮಧ್ಯದಲ್ಲಿ ಸ್ಕ್ರೋಲ್ ರೂಲರ್ ಇರ್ತದ. ಇದು ಮೇಲಿನಿಂದ ಕೆಳಕ್ಕೆ ಎಡದಿಂದ ಬಲಕ್ಕೆ ಏನಾಗ್ತದ ಪ್ರಾಪರ್ಟೀಸ್ ಗಳನ್ನ ಚೇಂಜ್ ಮಾಡಲು ಸಹಾಯ ಆಗ್ತದ. ನೀವು ನೋಡ್ಬೇಕಾದ್ರೆ ಮೌಸ್ ಯೂಸ್ ಮಾಡಿದ್ನಾಗ ಲೆಫ್ಟ್ ಬಟನ್ ಅನ್ನ ಒಂದೇ ಬೇರೆ ಕ್ಲಿಕ್ ಮಾಡ್ತೀವಿ ನಾವು. ಈಸ್ ಇಟ್ ರೈಟ್? ಸಿಂಗಲ್ ಕ್ಲಿಕ್, ಅದು ಲೆಫ್ಟ್ ಆದ್ರಾಗಿರ್ಲಿ ರೈಟ್ ಆದ್ರಾಗಿರ್ಲಿ, ಸಿಂಗಲ್ ಕ್ಲಿಕ್ ಮಾಡಿದ್ನಾಗ ಏನಾಗ್ತದ ಫೈಲ್ ಸೆಲೆಕ್ಟ್ ಆಗ್ತದ. ಸೆಲೆಕ್ಟ್ ಫೈಲ್. ಇಫ್ ಇನ್ ಕೇಸ್ ನೀವೇನಾದ್ರೂ ಡಬಲ್ ಕ್ಲಿಕ್ ಮಾಡಿದ್ನಾಗ ಏನಾಗ್ತದ ಓಪನ್ ದಿ ಪ್ರಾಪರ್ಟೀಸ್ ಏನಾಗ್ತದ, ಅದು ಫೈಲ್ ನಲ್ಲಿ ಇರ್ತಕ್ಕಂಥ ಮಾಹಿತಿ ಏನಾಗ್ತದ ಓಪನ್ ಆಗ್ತದ. ಇಷ್ಟು ಮಾಹಿತಿ ಏನಾಗಿರ್ತದ ಮೌಸಿನ ಬಗ್ಗೆ ಆಗಿರ್ತದ. ಮೆಕ್ಯಾನಿಕಲ್ ಆಪರೇಟರ್ ಯೂಸರ್ ಸರ್ಚ್ ಎಂಜಿನ್ ಅಂತ ಹೇಳಿ ಕರಿತೀವಿ. ಅದನ್ನ ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಇದು ಇಂಪಾರ್ಟೆಂಟ್, ಡೋಗ್ಲಸ್ ಸಿ ಎಂಜರ್ಬಾರ್ಟ್ ಆಗಿರ್ತಾರ. ಟೋಟಲ್ 2 ಬಟನ್ ಗಳಿರ್ತಾವ, ಮೂರಲ್ಲ. ಸಪೋಸ್ ಆಯ್ಕೆಯಲ್ಲಿ 3 ಕೊಟ್ಟಿತ್ತಂದ್ರ 3 ಬಟನ್ ಗಳಲ್ಲ, 2 ಬಟನ್ ಗಳ. ಈಸ್ ಇಟ್ ಕ್ಲಿಯರ್? ಅದ್ರಲ್ಲಿ ಬುಕ್ ದಲ್ಲಿ ಏನಂತ ಕೊಟ್ಬಿಟ್ಟಿರ್ತಾನ, 2 ಅಥವಾ 3 ಬಟನ್ ಗಳಂತ ಕೊಟ್ಟಿರ್ತಾನ. ಸಪೋಸ್ ಈ ತರ ಏನಾದ್ರೂ ಆಯ್ಕೆ ಬಂದಿತ್ತಂದ್ರ ಅದನ್ನ ಸರಿಯಾಗಿ ಹಾಕ್ಬೇಕಾಗ್ತದ. ಸೊ ಟೋಟಲ್ 2 ಬಟನ್ ಗಳು, ಒಂದು ಸ್ಕ್ರೋಲ್ ರೋಲರ್ ಇರ್ತದ. ಸ್ಕ್ರೋಲ್ ರೋಲರ್ ನ ಕಾರ್ಯ ಏನಂದ್ರ ಫೈಲ್ ಗಳನ್ನ, ಇದೇನಿದೆ ಒಂದು ಫೈಲ್ ಇರ್ತದ, ಈ ಫೈಲ್ ಅನ್ನ ಏನು ಮೇಲಿನಿಂದ ಕೆಳಕ್ಕೆ ಎಡದಿಂದ ಬಲಕ್ಕೆ ಸಾಗ್ತಕ್ಕಂಥ ಕಾರ್ಯ ಏನ್ ಮಾಡ್ತಿದ ಸ್ಕ್ರೋಲ್ ರೋಲರ್ ಮಾಡ್ತಾ ಇರ್ತದ. ಸೊ ಅದೇ ರೀತಿಯಾಗಿ ಇದು ಲೆಫ್ಟ್ ಬಟನ್, ಇದು ರೈಟ್ ಬಟನ್. ಈಸ್ ಇಟ್ ರೈಟ್? ಇದು ಫೈಲ್ ಅನ್ನ ಲೆಫ್ಟ್ ಬಟನ್ ಏನ್ ಮಾಡ್ತದ, ಫೈಲ್ ಅನ್ನ ಸೆಲೆಕ್ಟ್ ಮಾಡ್ತದ. ರೈಟ್ ಬಟನ್ ಏನ್ ಮಾಡ್ತದ, ಓಪನ್ ದಿ ಫೈಲ್ ಅನ್ನ ಮಾಡ್ತದ. ಲೆಫ್ಟ್ ಬಟನ್ ನಾವೇನು ಸಿಂಗಲ್ ಕ್ಲಿಕ್ ಕೊಟ್ಟಂತ ಸಂದರ್ಭದಲ್ಲಿ ಫೈಲ್ ಏನಾಗ್ತದ ಸೆಲೆಕ್ಟ್ ಆಗ್ತದ. ಡಬಲ್ ಕ್ಲಿಕ್ ಕೊಟ್ಟಂತ ಸಂದರ್ಭದಲ್ಲಿ ಫೈಲ್ ಸೆಲೆಕ್ಟ್ ಆಗಿರ್ತಕ್ಕಂಥ ಫೈಲ್ ಏನಾಗಿರ್ತದ ಓಪನ್ ಆಗಿರ್ತದ. ಇಷ್ಟು ಮಾಹಿತಿ ಏನಾಗಿರ್ತದ ಮೌಸಿನ ಬಗ್ಗೆ ಆಗಿರ್ತದ. ಟೋಟಲ್ ಆಗಿ 2 ಇನ್ಪುಟ್ ಡಿವೈಸ್ ಗಳನ್ನ ನೋಡ್ಕೊಂಡಿದೀವಿ, ಒಂದು ಕೀಬೋರ್ಡ್, ಒಂದು ಮೌಸ್. ಮೂಲ ಕ್ಲಾಸ್ ಸ್ಟಾರ್ಟ್ ಆದಾಗಲಿದ್ದ ವಾಟ್ ಈಸ್ ಇನ್ಪುಟ್, ವಾಟ್ ಈಸ್ ಔಟ್ಪುಟ್, ವಾಟ್ ಈಸ್ ಇನ್ಪುಟ್ ಬಾರ್ ಔಟ್ಪುಟ್ ಅಂತ ಹೇಳಿ ನೋಡ್ಕೊಂಡಿದ್ವಿ. ಯಾವ ಡಿವೈಸ್ ಗಳು ಇನ್ಪುಟ್ ಅಲ್ಲಿ ಬರ್ತಾವ, ಯಾವ ಡಿವೈಸ್ ಗಳು ಔಟ್ಪುಟ್ ಅಲ್ಲಿ ಬರ್ತಾವ, ಯಾವ ಡಿವೈಸ್ ಗಳು ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಅಲ್ಲಿ ಬರ್ತಾವ ಅಂತ ಹೇಳಿ ನೋಡ್ಕೊಂಡಿದ್ವಿ. ಇನ್ನೊಮ್ಮೆ ವಾಟ್ ಈಸ್ ಇನ್ಪುಟ್ ಅಂತಂದ್ರ ಗಣಕಯಂತ್ರದ ಬಳಕೆದಾರರು ನೀಡಿರ್ತಕ್ಕಂಥ ಸೂಚನೆಗಳನ್ನ ಗಣಕಯಂತ್ರಕ್ಕೆ ಒದಗಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಕ್ಕಂಥ ಸಾಧನಗಳಿಗೆ ನಾವೇನಂತ ಕರಿತೀವಿ ಇನ್ಪುಟ್ ಡಿವೈಸ್ ಗಳಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಔಟ್ಪುಟ್ ಡಿವೈಸ್ ಅಂತಂದ್ರ ಏನು ಇನ್ಪುಟ್ ಡಿವೈಸ್ಗಳು ಒದಗಿಸಿದ ಸೂಚನೆಗಳಿಗೆ ಅನುಗುಣವಾಗಿ ದತ್ತಾಂಶವನ್ನ ಸಂಸ್ಕರಿಸಿ ವಾಪಸ್ ಬಳಕೆದಾರರಿಗೆ ನೀಡತಕ್ಕಂಥ ಕಾರ್ಯವನ್ನ ಯಾವ ಮಾಡ್ತಾವಂದ್ರ ಔಟ್ಪುಟ್ ಡಿವೈಸ್ಗಳು ಮಾಡ್ತಾವ. ಇಲ್ಲಿ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ಗಳಂತಿದೆ ಮಧ್ಯದಲ್ಲಿ. ಈ ಒಂದೇ ಡಿವೈಸ್ಗಳು ಏನ್ ಮಾಡ್ತಾವ, ಬಳಕೆದಾರರಿಂದ ಸೂಚನೆಗಳನ್ನ ತೆಗೆದುಕೊಂಡು ಆ ಸೂಚನೆಗಳಿಗೆ ಅನುಗುಣವಾಗಿ ದತ್ತಾಂಶವನ್ನ ಸಂಸ್ಕರಿಸಿ ಪುನಃ ಬಳಕೆದಾರರಿಗೆ ನೀಡತಕ್ಕಂಥ ಕಾರ್ಯವನ್ನ ಒಂದೇ ಮಾಡ್ತಾ ಇದ್ದಾವ. ಅವು ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ಗಳು. ಇಷ್ಟು ಕಾನ್ಸೆಪ್ಟ್ ಏನಾಗಿರ್ತದ ಕ್ಲಾಸ್ 9 ಆಗಿರ್ತದ. ಅದರಲ್ಲಿ ಇಂಪಾರ್ಟೆಂಟ್ 2 ಡಿಸ್ಕಷನ್ ಮಾಡಿದೀನಿ, ಒಂದು ಕೀಬೋರ್ಡ್, ಇನ್ನೊಂದು ಮೌಸ್. ಉಳಿದಿರ್ತಕ್ಕಂಥ ಡಿವೈಸ್ ಗಳನ್ನ ಏನ್ ಮಾಡ್ತೀನಿ ಮುಂದಿನ ತರಗತಿಯಲ್ಲಿ ಏನ್ ಮಾಡ್ಕೊಡ್ತೀನಿ ಡಿಸ್ಕಸ್ ಮಾಡ್ಕೊಳ್ತೀನಿ. ಸೊ ವಿಷಯ ಏನಾಗಿದೆ ನಿಖರವಾಗಿದೆ, ಯಾವುದೇ ರೀತಿ ವಿಷಯದಲ್ಲಿ ರಾಜಿ ಬೇಡ. ಕ್ಲಿಯರಾ? ಬೇರೆ ಯಾವುದರಲ್ಲಿ ಅದನ್ನ ರಾಜಿ ಮಾಡ್ಕೊಳ್ಳೋಣ, ಬಟ್ ವಿಷಯದ ಜೊತೆ ಏನ್ ಮಾಡೋದು ಬೇಡ, ರಾಜಿಯನ್ನ ಮಾಡ್ಕೊಳ್ಳೋದು ಬೇಡ.
ಏನು ಈ ಎಲ್ಲ ವಿಷಯಗಳು ನಿಮಗೆ ಏನು ಯಶಸ್ಸನ್ನ ಸಾಧಿಸಲಿಕ್ಕೆ ಸಹಾಯಕವಾಗಲಿ ಎಂಬ ನುಡಿ ನಮನದೊಂದಿಗೆ ಅವರು ನಮಗಾಗಿ ಏನು ಕೊಟ್ಟಿದ್ದಾರೆ ಎನ್ನುವುದಕ್ಕಿಂತ ಅವರಿಗಾಗಿ ನಾವು ಏನು ಕೊಟ್ಟಿದ್ದೇವೆ ಎಂಬುದು ತುಂಬಾ ಮುಖ್ಯ ಆಗ್ತದ. ಹಣ ಆಸ್ತಿಯನ್ನ ಹೊರತುಪಡಿಸಿ ನಾವೇನಾದ್ರೂ ಅವ್ರಿಗೆ ಕೊಡ್ತಾ ಇದೀವಿ ಅಂದ್ರ ನಮ್ಮ ಸಾಧನೆ ಅವ್ರಿಗೆ ಏನಾಗಿರ್ತದ, ಒಂದು ಋಣದ ಅನುಬಂಧ ಆಗಿರ್ತದ. ಅಂತ ಸಾಧನೆಯ ಸಾಧಕರು ನೀವೆಲ್ಲರೂ ಆಗ್ರಿ ಎಂಬ ಒಂದು ಏನು ಆಶಯದೊಂದಿಗೆ ಇಂದಿನ ಆನ್ಲೈನ್ ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ. ಏನು ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.